ಹೊಸ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಹೇಳಿ ಬಂದಾಗ ಪ್ರತಿಯೊಬ್ರು ಕೂಡ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್. ಸೊ ವಾಟ್ ಇಸ್ ದ ಸೀಕ್ರೆಟ್ ಬಿಹೈಂಡ್ ಇಟ್ ಅಂತ? ಒಂದು 10 ಜನದಲ್ಲಿ ಒಂದು 8 ಜನ ಇಂಜಿನಿಯರಿಂಗ್ ಅಂತ ಇದ್ರು. ಸರಿ ಬಿಡು ಅಂತ ಇಂಜಿನಿಯರಿಂಗ್ ಹೋಗಿದ್ದು. ಎಲ್ಲರೂ ಏನೋ ಕಲ್ಪನೆ ಮಾಡ್ಕೊಂತಿರ್ತಾರೆ, ಇದಕ್ಕಿದಂಗೆ ಏನಾದ್ರು ಭೂಕಂಪ ಆಗ್ಬಿಟ್ರೆ ನಾನು ಹೆಂಗೆ ಇಡೀ ಕ್ಲಾಸ್ ರೂಮನ್ನ ಹೆಂಗೆ ಕಾಪಾಡ್ತೀನಿ ಒಬ್ಬನೇ, ಅದೊಂದು ಯೂಶುವಲಿ ಮೀಮ್ಸ್ ಇದೆ ನೋಡಿ, ಆ ಥರನೇ ಎಲ್ಲರೂ ಯೋಚನೆ ಮಾಡೋದು. ಸೊ ಇದಕ್ಕೂ ಇಂಜಿನಿಯರಿಂಗ್ ಏನಾದ್ರು ಕನೆಕ್ಷನ್ ಇದೆಯಾ? ಇಲ್ಲ, ನಮ್ದು ಅಂದರೆ ಎಲ್ಲ ಒನ್ ಸೈಡೆಡ್ ಲವ್ ಸ್ಟೋರಿಗಳೇ. ಸೊ ನಮ್ಮ ಕನ್ನಡ ಇಂಡಸ್ಟ್ರಿ ಕಂಡಂತಹ ಅದ್ಭುತ ರತ್ನ ಅಂತಾನೆ ಹೇಳ್ಬೋದು. ಸೊ ಅವ್ರ ಜೊತೆ ನೀವು ಕೆಲಸ ಮಾಡಿದ್ದೀರಾ. ಪರಿಪೂರ್ಣವಾದ ಮನುಷ್ಯ ಅಂದರೆ ಅವರೆಲ್ಲರೂ ಮನುಷ್ಯರ ಥರನೇ ನೋಡ್ತಾರೆ. ಅವ್ರ ಶೂಟಿಂಗಲ್ಲಿ ಏನೋ ಒಬ್ರನ್ನ ಒಂಥರ ಇನ್ನೊಬ್ರನ್ನ ಆ ಥರ ಇಲ್ಲ, ತುಂಬ ನಾರ್ಮಲ್ ವ್ಯಕ್ತಿಯಾಗಿ ಇರ್ತೀವಿ ನಾವು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಂಧದ ಬೀಡು. ಇವತ್ತು ನಮ್ಮ ಜೊತೆಗೆ ಒಬ್ಬರು ಸ್ಪೆಷಲ್ ಟ್ಯಾಲೆಂಟೆಡ್ ವ್ಯಕ್ತಿ ಇದ್ದಾರೆ. ಸೊ ಇವರು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ಕ್ರೀನ್ ಪ್ಲೇ ರೈಟರ್ ಆಗಿ, ಡೈಲಾಗ್ ರೈಟರ್ ಆಗಿ, ಅಷ್ಟೇ ಅಲ್ಲದೆ ಒಬ್ಬ ಕಥೆಗಾರ ಕೂಡ. ಸೊ ಇಟ್ಸ್ ನನ್ ಅದರ್ ದ್ಯಾನ್ ಸಂಪತ್ ಸಿರಿಮನೆ. ಸರ್ ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಮೇಡಮ್. ಸೊ ಹೇಗಿದ್ದೀರಾ ಸರ್? ಆರಾಮಾಗಿದ್ದೀನಿ. ನನಗೆ ಒಂದು ಪ್ರಶ್ನೆ ಕೇಳಲೇಬೇಕು. ಪ್ರತಿ ಸಲ ನಾನು ಸಿನಿಮಾ ಇಂಡಸ್ಟ್ರಿ ಕಡೆ ನೋಡಿದಾಗ ಹೊಸ ಡೈರೆಕ್ಟರ್, ಹೊಸ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಹೇಳಿ ಬಂದಾಗ ಪ್ರತಿಯೊಬ್ರು ಕೂಡ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್. ಸೊ ವಾಟ್ ಇಸ್ ದ ಸೀಕ್ರೆಟ್ ಬಿಹೈಂಡ್ ಇಟ್ ಅಂತ? ಅಂದ್ರೆ ಏನಾದ್ರು ಸ್ಪೆಷಲ್ ಕ್ಲಾಸ್ ಏನಾದ್ರು ತಗೊಂತಾರ ನಿಮಗೆ ಇಂಜಿನಿಯರಿಂಗ್ ಅಲ್ಲಿ, ಕತೆ ಕಟ್ಟುವ ವಿಚಾರದಲ್ಲಿ ಏನಾದ್ರು ಅಂತ ಹೇಳಿ? ಅದು ಅಂದ್ರೆ ನಾವು ಇದ್ರ ಬಗ್ಗೆ ಸುಮಾರು ಮಾತಾಡ್ತಾ ಇರ್ತೀವಿ, ಅಂದ್ರೆ ಯಾಕೆ ಇಂಜಿನಿಯರ್ಸ್ ಜಾಸ್ತಿ ಈ ಕಡೆ ಬರ್ತಾರೆ ಅಂತ. ಬಹುಶಃ ಅದೇ ಇವಾಗ ಗೊತ್ತಿಲ್ಲ ಸಿಲೆಬಸ್ ಹೆಂಗಿದೆ ಅಂತ. ನಾವು ಓದುವಾಗ ಸಿಲೆಬಸ್ ತುಂಬ ಸ್ವಲ್ಪ ಹಳೆ ಕಾಲ ಸಿಲೆಬಸ್ ಇತ್ತು. ಸೊ ಜೊತೆಗೆ ಸಿಕ್ಕಾಪಟ್ಟೆ ಸಬ್ಜೆಕ್ಟ್ಗಳು ಇರ್ತಾವಲ್ಲ, ಅದನ್ನೆಲ್ಲ ಓದಿ ತಲೆ ಕೆಟ್ಟು ಅಂದ್ರೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಹೋಗ್ಬಿಟ್ಟು ಇದನ್ನ ಬಿಟ್ಟು ಬೇರೆ ಏನಾದ್ರು ಮಾಡಬೇಕು ಅಂತ ಅನಿಸ್ತಾ ಇರ್ತಿತ್ತು. ಕೆಲವರು ರೈಟಿಂಗ್ ಮಾಡ್ತಾ ಇದ್ರು, ಇನ್ನು ಕೆಲವರು ಡ್ಯಾನ್ಸು, ಮ್ಯೂಸಿಕ್, ಯಾವ್ದಾದ್ರು ಕಡೆಗಾರ ಒಟ್ಟಿನಲ್ಲಿ ಇದಂತೂ ಬೇಡ, ಇದನ್ನ ಬಿಟ್ಟು ಬೇರೆ ಏನಾದ್ರು ಮಾಡಬೇಕು ಅಂತ ಒಂದು ಎಸ್ಕೇಪ್ ರೂಟ್ ತರ ಹುಡ್ಕೊಂತ ಇದ್ರು ಅನ್ಸುತ್ತೆ ಬಹುಶಃ. ಅದು ಹಂಗೆ ಜಾಸ್ತಿ ಆಗಿ ಕೊನೆಗೆ ಏನು ಬರ್ತಾ ಇರೋ ತುಂಬಾ ಜನ ಇಂಜಿನಿಯರಿಂಗ್ ಮುಗಿಸಿ ಬರ್ತಾ ಇರೋ. ಬಟ್ ಇನ್ನೊಂದು ರೀಸನ್ ಇರ್ಬೋದು, ಈಗ ಇಂಜಿನಿಯರಿಂಗ್ ಕಾಲೇಜ್ಗಳು ತುಂಬಾ ಜಾಸ್ತಿ ಆಗಿದೆಯಲ್ಲ, ಹಂಗಾಗಿ ಬಹುಶಃ PUC ಮುಗಿಸಿ ಹೊರಗಡೆ ಬರೋ ಸ್ಟೂಡೆಂಟ್ಸ್ ಅಲ್ಲಿ ಒಂದು 70% ಇಂಜಿನಿಯರಿಂಗ್ಗೆ ಹೋಗ್ತಾರೆ ನಾವು. ಹಂಗಾಗಿ ನಿಮ್ಗೆ ತುಂಬಾ ಜನ ಇಂಜಿನಿಯರ್ಸೇ ಬರ್ತಾ ಇದಾರೆ ಅಂತ ಫೀಲ್ ಆಗ್ಬೋದು. ಬಹುಶಃ ಬೇರೆದು ಎಲ್ಲ ಸ್ಕೋಪ್ ಇದ್ದಿದ್ರೆ ಅವರೆಲ್ಲ ಬಂದಿರ್ತಾ ಇದ್ರು. ಸೊ ಮೇಬಿ ಬೇಸಿಕಲಿ ಅವರಿಗೆ ಬೇಸ್ ಇಂಟ್ರೆಸ್ಟಿಂಗ್ ಫೀಲ್ಡ್ ಅದೇ ಆಗಿತ್ತೇನೋ, ರೈಟಿಂಗ್ ಅಲ್ವಾ? ಹೌದೌದು. ಸೊ ಏನೋ ಒಂದು ಕಾರಣಕ್ಕೋಸ್ಕರ ಬಂದಿರ್ತಾರೆ. ಸೊ ನಿಮ್ದು ಏನು ಇತ್ತು ಸರ್ ರೀಸನ್ ಇಂಜಿನಿಯರಿಂಗ್ ಬರಕ್ಕೆ? ಏನಾದ್ರು ಕಾರಣ ಇತ್ತಾ ಅಥವಾ ಮನೆಯವರ ಫೋರ್ಸ್? ಇಲ್ಲ, ಮನೆಯವರೇನು ಫೋರ್ಸ್ ಮಾಡಿಲ್ಲ. ಅಂದ್ರೆ ಅದೇ ಈಗ ಚಿಕ್ಕ ವಯಸ್ಸಿಂದನೇ ಬರವಣಿಗೆ ಬಗ್ಗೆ ಎಲ್ಲ ತುಂಬಾ ಆಸಕ್ತಿ ಇತ್ತು. ಸಿನಿಮಾದ ಬಗ್ಗೆ ಆಸಕ್ತಿ ಸ್ವಲ್ಪ ನಿಧಾನಕ್ಕೆ ಶುರುವಾಗಿದ್ದು. ಬಟ್ ಪುಸ್ತಕಗಳೆಲ್ಲ ಮುಂಚೆಯಿಂದ ಓದ್ತಾ ಇದ್ದೆ. ಮತ್ತು ನಾನೇ ಕಥೆಗಳೆಲ್ಲ ಸಣ್ಣ ಕಥೆಗಳೆಲ್ಲ ಬರೆದು ಈ ಮ್ಯಾಗಝಿನ್ಸ್ಗೆಲ್ಲ ಕಳಿಸ್ತಾ ಇರ್ತಿದ್ದೆ. ರೈಟಿಂಗ್ ಬಗ್ಗೆ ತುಂಬಾ ಆಸಕ್ತಿ ಇತ್ತು. ಬಟ್ ಆ ರೈಟಿಂಗ್ನ ಹೇಗೆ ಅಂದ್ರೆ ಅದರಿಂದ ಒಂದು ಏನೋ ಜೀವನ ಕಟ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ನಮ್ಗೆ ಯಾರು ಹೇಳಲ್ಲ. ಅಂದ್ರೆ ಈಗ PUC ಆದ್ಮೇಲೆ ಒಂದು ಇಂಜಿನಿಯರಿಂಗ್ ಹೋಗ್ಬೇಕು, ಇಲ್ಲ MBBS ಮಾಡಬೇಕು, ಕೆಲವರು BSc ಮಾಡ್ತಾರೆ. ಅದು ಬಿಟ್ಟು ಬೇರೆದೇನೋ ಇದೆ ಮಾರ್ಗಗಳಿದೆ ಅಂತ ಹೇಳಲ್ಲ. ಜೊತೆಗೆ ನಮ್ಮಲ್ಲೂ ಈಗ ಸಿನಿಮಾ ಬಗ್ಗೆ ಆಸಕ್ತಿ ಇದೆ ಅಂದ್ರೆ ಕಲೀಲಿಕ್ಕೆ ಕರೆಕ್ಟ್ ಆಗಿರೋ ಸ್ಕೂಲ್ಗಳಿಲ್ಲ. ಸೊ PUC ಮುಗಿದ್ಮೇಲೆ ನಮ್ಗೆ ಗೊತ್ತಿಲ್ಲ, ನಮ್ಗೆ ಆಸಕ್ತಿ ಇದ್ದಿದ್ದೇನೋ ಈ ಥರ ರೈಟಿಂಗ್ ಆ ಥರದೇನೋ ಮಾಡಬೇಕು ಅಂತ. ಬಟ್ ಅದಕ್ಕೆ ಮಾರ್ಗ ಯಾವುದು ಅಂತ ಗೊತ್ತಿರಲಿಲ್ಲ. ಸೊ ಆ ಟೈಮಲ್ಲಿ ಎಲ್ಲರೂ ಇಂಜಿನಿಯರಿಂಗ್ ಹೋಗ್ತಾ ಇದ್ರಲ್ಲ, ಫ್ರೆಂಡ್ಸ್ ಹತ್ರ ಕೇಳಿದಾಗ ಒಂದು 10 ಜನದಲ್ಲಿ ಒಂದು 8 ಜನ ಇಂಜಿನಿಯರಿಂಗ್ ಅಂತ ಇದ್ರು. ಸರಿ ಬಿಡು ಅಂತ ಇಂಜಿನಿಯರಿಂಗ್ ಹೋಗಿದ್ದು. ಅದ್ರಲ್ಲಿ ಯಾವ್ದು ತಗೊಳ್ಳೋದು ಅಂದ್ರೆ ENC ತಗೊಂಡ್ರೆ ಸಾಫ್ಟ್ವೇರ್ ಇರುತ್ತೆ, ಹಾರ್ಡ್ವೇರ್ ಇರುತ್ತೆ ಅಂತ ಯಾರೋ ಹೇಳಿದ್ರು. ಸುಮ್ಮನೆ ENC ತಗೊಂಡಿದ್ವು ಆ ತರ. ಬಟ್ ಮನೇಲೇನು ಫೋರ್ಸ್ ಇರ್ಲಿಲ್ಲ, ಬಟ್ ಅದೇ ಕ್ಲಾರಿಟಿ ಇರ್ಲಿಲ್ಲ ಲೈಫಲ್ಲಿ. ಬಟ್ ಇಂಜಿನಿಯರಿಂಗ್ ಮಾಡ್ತಾ ಬಹುಶಃ ಓಕೆ ಇದಂತೂ ಮಾಡಬಾರ್ದು, ರೈಟಿಂಗ್ ಸಂಬಂಧಪಟ್ಟಂಗೆ ಏನಾದ್ರು ಮಾಡಬೇಕು. ಅದು ಈಗ ಇಂಜಿನಿಯರಿಂಗ್ ಅಲ್ಲಿ ಲ್ಯಾಪ್ಟಾಪ್ ಒಂದು ಇರುತ್ತೆ ಎಲ್ಲರ ಹತ್ರನೂ. ನನ್ನ ಹತ್ರ ಇರ್ಲಿಲ್ಲ, ಬಟ್ ನಮ್ ಬೇರೆ ರೂಮ್ಮೇಟ್ಸ್ ಹತ್ರ, ನಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಇತ್ತಲ್ಲ. ಸೊ ಆ ಲ್ಯಾಪ್ಟಾಪ್ ಅಲ್ಲಿ ವರ್ಲ್ಡ್ ಸಿನಿಮಾಗಳೆಲ್ಲ ನೋಡಿ ಒಂದ್ ಸ್ವಲ್ಪ ಜಾಸ್ತಿ ಆಸಕ್ತಿ ಬರೋಕ್ ಶುರು ಆಯ್ತು. ಅಂದ್ರೆ ಎಲ್ಲೋ ನಿಮ್ಮ ಟೆಕ್ನಿಕಲ್ ಸಂಗತಿಗಳು ನಾನು ತುಂಬಾ ಸಲ ಯೋಚನೆ ಬರುವಂತದ್ದು. ಯಾಕಂತಂದ್ರೆ ಇಂಜಿನಿಯರಿಂಗ್ ಅಂತ ಹೇಳಿ ಬಂದಾಗ ಅಲ್ಲಿ ಬರುವಂತ ಪೇಪರ್ಗಳಲ್ಲಿ ತುಂಬಾ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಗಳು ಇರುತ್ತೆ. ಸೊ ಈ ರಿಲೇಟೆಡ್ ಈ ಜಾನರ್ ಅಲ್ಲಿ ಸಿನಿಮಾ ಮಾಡ್ಬೇಕು ಅಂತ ಯಾಕೆ ಅನ್ಸಲ್ವಾ ಅಂತ ಹೇಳಿ? ಯಾಕಂದ್ರೆ ಇಂಥ ಜಾನರ್ ಸಿನಿಮಾಗಳು ಇಂಗ್ಲಿಷ್ ನಲ್ಲಿ ಹೆಚ್ಚಾಗಿ ಬರುತ್ತೆ. ಸೊ ಬಟ್ ಎಲ್ಲೋ ಕಮ್ಮಿ, ಕನ್ನಡದಲ್ಲಿ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಎಲ್ಲೋ ಬೆರಳೆಣಿಕೆಯಷ್ಟು ಸಿನಿಮಾಗಳು ಈ ಬೇಸ್ ಆಗಿ ಬರುತ್ತೆ. ಹೌದು. ಸೊ ಈ ಜಾನರ್ ಅಲ್ಲಿ ನಿಮ್ಗೆ ಕೆಲಸ ಮಾಡ್ಬೇಕು ಅಂತ ಹೇಳಿ ಅನ್ಸಿದ್ದು? ಅದು ನೋಡಿ ಏನಂದ್ರೆ ಯೂಶುವಲಿ ಈಗ ಇಂಜಿನಿಯರಿಂಗ್ ಮುಗಿಸಿ ಈ ಫಿಲ್ಮ್ ಫೀಲ್ಡಿಗೆ ಬರಬೇಕು ಅಂತಿರೋರು ಸ್ಟಾರ್ಟಿಂಗ್ ಸ್ಕ್ರಿಪ್ಟ್ಗಳು ಬರೀತಾರಲ್ಲ, ಅದೆಲ್ಲ ಈ ತರ ಸೈಫೈನೇ ಇರುತ್ತೆ. ಏನೋ ಟೈಮ್ ಟ್ರಾವೆಲ್ದು, ಏನೋ ಇಲ್ಲ ಏಲಿಯನ್ ಬರೋದು, ಈ ತರದೇ ಬರ್ಕೊಂತಾರೆ. ಬಟ್ ಆಮೇಲೆ ರಿಯಲೈಸ್ ಆಗುತ್ತೆ, ಓಕೆ ಇದು ನಮ್ಮ ಬಜೆಟಿಗೆ ಆಗಲ್ಲ, ಇದು ಇಷ್ಟು ಬಜೆಟ್ ಯಾರು ಹಾಕಲ್ಲ ಅಂತ. ಅದಕ್ಕೆ
ನಿಮ್ಗೆ ಶಾರ್ಟ್ ಫಿಲ್ಮ್ಸ್ ಅಲ್ಲಿ ತುಂಬಾ ಆ ಥರ ಸೈಫೈ ಸಿಗುತ್ತೆ ಕನ್ನಡದಲ್ಲಿ, ಬೇಕಾದ್ರೆ ಯೂಟ್ಯೂಬ್ ತೆಗೆದು ನೋಡಿದ್ರೆ. ಫಿಲ್ಮ್ ಅಂತ ಬರುವಾಗ ಅವ್ರಿಗೆ ರಿಯಲೈಸ್ ಆಗುತ್ತೆ, ಓಕೆ ಇದು ಆಗಲ್ಲ, ಇಷ್ಟು ಬಜೆಟ್ ತಂದು ಮಾಡ್ಲಿಕ್ಕೆ ಆಗಲ್ಲ, ಸದ್ಯಕ್ಕೆ ಬೇರೆ ಏನಾದ್ರು ಮಾಡೋಣ ಅಂತ. ಹಾಗಾಗಿ ಅದು ಇತ್ತೀಚೆಗೆ ಒಂದು ಬಂತು ಕನ್ನಡದಲ್ಲಿ, ಬ್ಲಿಂಕ್ ಅಂತ ಒಂದು ಬಂತು, ಅದು ಚೆನ್ನಾಗಿ ಮಾಡ್ಯಾರ ಆ್ಯಕ್ಚುಲಿ. ಅದೇ ಆ ಥರದ್ದು. ಬಟ್ ಅವ್ರು ಕಮ್ಮಿ ಬಜೆಟಲ್ಲೇ ಹೆಂಗೋ ಪುಲ್ ಆಫ್ ಮಾಡ್ಯಾರ. ಅವ್ರ ಹತ್ರ ಇನ್ನೂ ಜಾಸ್ತಿ ಬಜೆಟ್ ಇದ್ರೆ ಚೆನ್ನಾಗಿ ಮಾಡ್ತಿದ್ರು. ಹಾಗಾಗಿ ಬಹುಶಃ ಆ ಸೈಫೈ ಅನ್ನೋದು ಹಿಂದೆ ಹೋಗ್ತಾ ಹೋಗುತ್ತೇನೋ. ಮೇ ಬಿ ಅಷ್ಟು ಏನೋ ನಮ್ಮ ಆಲೋಚನೆಗಳೇನಿರುತ್ತೋ ಅದಕ್ಕೆ ತಕ್ಕಂಗೆ ಬಜೆಟ್ ಸಿಗೋ ಮಟ್ಟಕ್ಕೆ ನಾವು ಬೆಳೆದ್ರೆ ಆಮೇಲೆ ಬಹುಶಃ ಸೈಫೈ ಮಾಡ್ತೀವಿ ನಾವು. ಅದೇನು ಏನ್ ಪ್ರಾಬ್ಲಮ್ ಅಂತ ಅನ್ಸುತ್ತೆ ಸರ್ ನಿಮಗೆ ಕನ್ನಡ ಇಂಡಸ್ಟ್ರಿ ಬಗ್ಗೆ? ಆ ವಿಚಾರದಲ್ಲಿ ಏನ್ ಹೇಳ್ಬೋದು ನಿಮಗೆ? ಅಂದ್ರೆ ಅದೇ ನಾನೀಗ ಏನು ಅಷ್ಟು ಬೆಳೆದಿನೋ ಇಲ್ಲ ಗೊತ್ತಿಲ್ಲ, ಈಗಿನ್ನೂ ಕಾಲಿಡ್ತಾ ಇದ್ದೀನಿ. ಬಟ್ ನನಗೆ ಕಂಡಂಥ ಸಮಸ್ಯೆ ಅಂದರೆ ಸ್ವಲ್ಪ ಪ್ರೊಫೆಷ್ನಲಿಸಮ್. ಅಂದರೆ ನಮ್ಮ ಈಗ ರೈಟರ್ಗಳಾಗಿರಲಿ ಡೈರೆಕ್ಟರ್ಗಳಾಗಿರಲಿ ನಮ್ಮ ಕಡೆಯಿಂದನೂ ಕಡಿಮೆ ಇರ್ಬೋದು, ಜೊತೆಗೆ ಪ್ರೊಡ್ಯೂಸರ್ಗಳ ಕಡೆಯಿಂದನೂ ಕಡಿಮೆ ಇರ್ಬೋದು. ಅಂದರೆ ನಾನೀಗ ಬೇರೆ ಇಂಡಸ್ಟ್ರಿ ಅವ್ರ ಜೊತೆಗೆಲ್ಲ ಮಾತಾಡ್ತಾ ಇರ್ತೀನಲ್ಲ, ಅದು ಗೊತ್ತಿಲ್ಲ, ಸಡನ್ನಾಗಿ ಆಗಿರೋದಲ್ಲ, ಅದೆಲ್ಲ ತುಂಬ ವರ್ಷಗಳಿಂದ ನಡ್ಕೊಂಡು ಬಂದು ಆ ಹಂತಕ್ಕೆ ಬಂದಿರೋದು. ಈಗ ಮಲಯಾಳಂ ಆಗಲಿ ತಮಿಳಾಗಲಿ ಅಲ್ಲಿ ಒಂದು ಕ್ಲೀನ್ ಪ್ರೊಸೆಸ್ ಇದೆ. ಅಂದರೆ ಈಗ ಸಿನಿಮಾ ಮಾಡಬೇಕು ಅಂತ ಯಾವ್ದಾದ್ರು ಕತೆ ಓಕೆ ಅದೇ ಪ್ರೊಡ್ಯೂಸರ್ಗೆ ತುಂಬ ನೀಟಾಗಿ ಪ್ರೀ ಪ್ರೊಡಕ್ಷನ್ದು ಸ್ಟೇಜಸ್ ಏನು, ಅದನ್ನ ಯಾವ ರೀತಿ ಡಿವೈಡ್ ಮಾಡಬೇಕು, ಅದಕ್ಕೆ ಕರೆಕ್ಟಾಗಿ ಪೇಮೆಂಟ್ ಹೆಂಗೆ ಕೊಡಬೇಕು, ಅದೆಲ್ಲ ತುಂಬ ನೀಟಾಗಿ ಏನೋ ಒಂದು ಪಕ್ಕ ಕಾರ್ಪೊರೇಟ್ ಸ್ಟೈಲಲ್ಲಿ ಹೋಗುತ್ತೆ. ಇಲ್ಲಿ ಹಾಗಲ್ಲ. ಅಂದರೆ ಒಂಥರ ಇಲ್ಲಿ ಯಾವ ರೀತಿ ಅಂದರೆ ನಮಗೆ ದುಡ್ಡು ಹಾಕ್ಲಿಕ್ಕೆ ಬರುವಂಥ ಪ್ರೊಡ್ಯೂಸರ್ಸ್ ಕೂಡ ಸಿನಿಮಾ ಬಗ್ಗೆ ನಿಜವಾಗ್ಲೂ ಆಸಕ್ತಿ ಇರೋರು ತುಂಬ ಕಡಿಮೆ ಇರ್ತಾರೆ. ಸೊ ಅವರು ಒಂಥರ ನಮಗೆ ಚಾನ್ಸ್ ಕೊಡ್ತಾ ಇದೀವಿ ಅನ್ನುವಂಥ ಒಂದು ಇದಲ್ಲಿರ್ತಾರೆ. ನಿಮ್ಮ ಜೀವನ ಮೇನ್ ಆಗಿ ಎಲ್ಲ ಟ್ರೆಂಡಿಂಗ್ ಯುಗದಲ್ಲಿ ಹೋಗ್ತಾ ಇದೆ ಅಲ್ವಾ? ಅದೊಂದು ಹೌದು. ಜೊತೆಗೆ ಈಗ ಅಂದ್ರೆ ಕನ್ಫ್ಯೂಷನ್ ಅಲ್ಲಿ ಇದಾರೆ ಅಂತಾನು ಹೇಳ್ಬೋದು. ಅಂದ್ರೆ ನಾವು ಕನ್ಫ್ಯೂಷನ್ ಇದೀವಿ, ಯಾವ ತರದ್ ಬರೀಬೇಕು ಏನು ಅಂತ ಗೊತ್ತಾಗಲ್ಲ. ಅಂದ್ರೆ ಈಗ ನಾವು ಏನೋ ಬರೆದ್ರು ಕೂಡ ನಮ್ಗೆ ಸಿಗುವಂತ ಬಜೆಟ್ ಇಷ್ಟು ಕಡಿಮೆ ಅಂತ ಗೊತ್ತಿರುತ್ತೆ. ಹಾಗಾಗಿ ನಾವು ಈಗ ಫೀಚರ್ ಫಿಲ್ಮ್ ಮಾಡ್ಲಿಕ್ಕೆ ತುಂಬಾ ಸೈಕಲ್ ಹೊಡಿತಾನೆ ಇದೀವಿ ಇನ್ನೂ. ಗೊತ್ತಿಲ್ಲ ಅದೇ ಜಾಸ್ತಿ ಜನ ಹೊಸ ತಂಡಗಳು ಬಂದು ಸಿನಿಮಾಗಳು ಮಾಡಿನೇ ಸರಿ ಆಗ್ಬೇಕೇನೋ ಅಷ್ಟೇ. ಸೊ ಇನ್ನೊಂದು ಕ್ಯೂರಿಯಾಸಿಟಿ ಏನು ಅಂತ ಹೇಳಿದ್ರೆ ಈ ಕತೆ ಹುಟ್ಟೋದು. ಸೊ ಇದೊಂಥರ ಬ್ಲೆಸ್ಸಿಂಗ್ ಅಂತಾನೆ ಹೇಳ್ಬೋದು ನನ್ನ ಪ್ರಕಾರ. ಯಾಕಂದ್ರೆ ಪ್ರತಿಯೊಬ್ಬನು ಕತೆ ಹುಟ್ಸಕ್ ಬರಲ್ಲ ಅದನ್ನ. ಸೊ ಈ ಕತೆ ಹುಟ್ಟುವಂತ ಪ್ರೊಸೆಸ್ ಇದೆಯಲ್ಲ, ಸೊ ಇದು ನಿಮ್ಗೆ ಓದು ಕಾರಣ ಆಯ್ತಾ ಅಥವಾ ನಿಮ್ಮಲ್ಲಿ ಹೇಗೆ ಕತೆ ಹುಟ್ಟುತ್ತೆ ಅಂತ ಹೇಳಿ? ಎಸ್ಪೆಷಲಿ ಅದೇ ಓದು ಒಂದು ಕಾರಣ ಇರ್ಬೋದು. ಇನ್ನೊಂದು ಆಕ್ಚುಲಿ ಎಲ್ಲರಿಗೂ ಕತೆ ಹುಟ್ಟುತ್ತೆ, ಬಟ್ ಎಲ್ಲರೂ ಬರೆಯಕ್ಕೆ ಹೋಗಲ್ವೇ ನಾವು ಕೂತ್ಕೊಂಡು. ಈಗ ನಾವು ಈಗ ಸ್ಟಾರ್ಟಿಂಗ್ ಅಲ್ಲಿ ಈಗ ಏನು ಬಾಲಮಂಗಳ, ತುಂತುರು ಅದು ಮುಖ್ಯ ಅನ್ಸುತ್ತೆ ಬಹುಶಃ. ಬಾಲಮಂಗಳ, ತುಂತುರು, ಬಾಲಮಂಗಳ ಚಿತ್ರಕಥಾ ಅಂತೆಲ್ಲ ಬರ್ತಾ ಇತ್ತು ಅವಾಗ. ಪ್ರತಿ ಗುರುವಾರ ಅಥವಾ ಮಂಗಳವಾರ ಇದು ಬರ್ತಾ ಇತ್ತು ಅನ್ಸುತ್ತೆ ತುಂತುರು, ಗುರುವಾರ ಬಾಲಮಂಗಳ ಬರ್ತಾ ಇತ್ತು. ಅದು ಗುರುವಾರ ಬಂತು ಅಂದ್ರೆ ಅಂಗಡಿಗೆ ಓಡೋಗ್ಬಿಟ್ಟು ತಗೊಂಡು ಇಮಿಡಿಯೇಟ್ ಓದಿ ಮುಗಿಸ್ಬಿಡ್ಬೇಕು. ಸೊ ಅದರಲ್ಲಿರೋ ಪಾತ್ರಗಳು ಓದಿ ಆ ಕಥೆಗಳು ಓದಿ ನಾವು ಈ ಥರದೇನ ಬರೀಬೇಕಲ್ಲ ಅನ್ನೋದು ಒಂದು ಒಳಗಿಂದ ಬರುತ್ತೆ. ಈಗ ತುಂಬಾ ಒಂದು 10 ಪುಸ್ತಕ ಓದೋರು ಪಕ್ಕ ಒಂದು ಸಣ್ಣ ಕವನನಾರು ಬರದೇ ಬರೀತಾರೆ. ಯಾಕಂದ್ರೆ ಅದೇನೋ ಒಂದು ಅಟ್ರಾಕ್ಷನ್ ಆಗಿರುತ್ತೆ ಅವ್ರಿಗೆ, ನಾವು ಈ ಥರದೇನೋ ಹೊರಗಡೆ ಹಾಕ್ಬೇಕು ನಮ್ಮ ಮನಸ್ಸಲ್ಲಿ ಇರೋದನ್ನ ಅಂತ. ಬಟ್ ಅದು ಮೊದಲನೇ ಸಲ ಏನು ಬರೀತೀವೋ ಅದು ತುಂಬ ಕೆಟ್ಟದಾಗಿರುತ್ತೆ ಆ್ಯಕ್ಚುಲಿ. ಅದು ನಮಗೆ ಮತ್ತೆ ತಿದ್ದಿ ಬರಿತಾ ಗೊತ್ತಾಗುತ್ತೆ. ಅದು ಬಿಟ್ರೆ ನಾರ್ಮಲ್ ಆಗಿ ಬದುಕ್ತಾ ಇರ್ತೀವಲ್ಲ, ಅವಾಗ ಏನೋ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತ ಅನ್ಸುತ್ತೆ. ಅದನ್ನ ಎಲ್ಲೋ ಬುಕ್ಕಲ್ಲಿ ಬರೆದಿಟ್ಕೊಂತೀವಿ, ಇಲ್ಲ ಜಸ್ಟ್ ಮನಸ್ಸಲ್ಲೇ ರಿಜಿಸ್ಟರ್ ಮಾಡಿ ಇಟ್ಕೊಂತೀವಿ. ಅದರಲ್ಲಿ ಎಲ್ಲದೂ ಒಳ್ಳೆ ಕತೆ ಆಗಲ್ಲ. ಅಂದ್ರೆ ಈಗ ಕೆಲವು ಸಲ ಯಾವ್ದೊಂದು ಪಾಯಿಂಟ್ ಸಖತ್ತಾಗಿ ಅನ್ಸಿರುತ್ತೆ, ಆಮೇಲೆ ಅದು ಬರೆಯಕ್ಕೆ ಕೂತಾಗ ಚೆನ್ನಾಗೇ ಅನ್ಸಲ್ಲ. ಬಟ್ ಅದ್ರ ಆ ಥರ ಏನೋ ದೈನಂದಿನ ಲೈಫಲ್ಲಿ ಕಾಡುವಂಥ ವಿಷಯಗಳೇ ನೆಕ್ಸ್ಟ್ ಕಥೆಗಳು ಹೇಗೆ ಹುಡುಕ್ತೀರಾ ಅಂತ ಹೇಳ್ಕೊಂಡು. ಅಂದ್ರೆ ನೀವು ಹೋಗೋ ಜಾಗದಲ್ಲಿ ಅಂದ್ರೆ ನಿಮ್ಮ ಅಬ್ಸರ್ವೇಷನ್ ಒಂಥರ ಡಿಫ್ರೆಂಟ್ ಆಗೇ ಇರುತ್ತೆ ಅನ್ಸುತ್ತೆ ಅಲ್ವಾ? ಇದು ಆಕ್ಚುಲಿ ಇದ್ರ ಬಗ್ಗೆ ಜೈನ್ ಕಾಯ್ಕೊಂಡ್ರೆ ಒಂದ್ಸಲಿ ಅಂದ್ರೆ ನಾನು ಯಾವ್ದೋ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ದೆ. ಅಲ್ಲಿ ಅವರೊಂದು ಮಾತು ಹೇಳಿದ್ರು. ಅಂದ್ರೆ ನಾನೇನೋ ಅವಾಗ ಹೈಸ್ಕೂಲ್ ಅನ್ಸುತ್ತೆ, ನಾನು ಅವಾಗ ಆ ಥರನೇ ಯೋಚನೆ ಮಾಡ್ತಾ ಇದ್ದೆ. ಅಂದ್ರೆ ಎಲ್ಲೋದ್ರು ಅಂದ್ರೆ ನನ್ನ ಕತೆಗೆ ಏನಾರು ಸಿಗ್ಬೋದಾ, ನಾನು ಕತೆ ಬರೀಬೇಕು, ಇಲ್ಲೇ ವಿಷಯ ಸಿಗ್ಬೋದಾ ಅಂತ. ಅವ್ರು ಅಲ್ಲಿ ಒಂದು ಪಾಯಿಂಟ್ ಹೇಳಿದ್ರು ಮಾತಾಡುವಾಗ. ಅಂದ್ರೆ ಆ್ಯಕ್ಚುಲಿ ಕವಿ ಅಥವಾ ಲೇಖಕ ಆದವನು ಅವನು ತುಂಬ ಮಾಮೂಲಿ ಮನುಷ್ಯಂತರ ಬದುಕೋದು ತುಂಬ ಇಂಪಾರ್ಟೆಂಟು ಅಂತ. ಮಾಮೂಲಿ ಮನುಷ್ಯರಿಗಿಂತನೂ ಜಾಸ್ತಿ ಇಂಪಾರ್ಟೆಂಟ್ ಅವನಿಗೆ. ಅಂದರೆ ನಾನಿಲ್ಲಿ ಜನರನ್ನೆಲ್ಲ ನೋಡ್ತಾ ಇದ್ದೀನಿ, ನಾನು ಇವ್ರದ್ದು ಯಾವುದೋ ಒಂದು ಸ್ವಭಾವನ ತಗೊಂಡು ಒಂದು ಕತೆ ಮಾಡ್ತೀನಿ ಅಥವಾ ಇವ್ರ ಘಟನೆ ತಗೊಂಡು ಒಂದು ಕತೆ ಮಾಡ್ತೀನಿ ಅಂತ ಹಾಗೆ ಹುಡುಕ್ತಾ ಹೋದ್ರೆ ನಮ್ಗೆ ಏನು ಸಿಗಲ್ಲ. ತುಂಬ ನಾರ್ಮಲ್ ಆಗಿ ನೋಡ್ತಾ ಇರಬೇಕು. ಏನಾದ್ರು ಬರೀಬೇಕು ಅಂತ ಕೂತಾಗ ನಿಮ್ಗೆ ಯಾವುದೋ ಒಂದು ಪಾಯಿಂಟಿಗೆ ಬರಿತಾ ಇರ್ತೀರಾ, ಬಟ್ ನಿಮ್ಗೆ ಬೇರೆ ಎಲ್ಲೆಲ್ಲೋ ನೋಡಿದ ವಿಷಯಗಳೆಲ್ಲ ಅದಕ್ಕೆ ಬಂದು ಜಾಯ್ನ್ ಆಗುತ್ತೆ ಗೊತ್ತೇ ಇಲ್ದಿರೋಂಗೆ. ಅದಕ್ಕೆ ಸುಮ್ಮನೆ ತುಂಬ ನಾರ್ಮಲ್ ಆಗಿ ಬದುಕಬೇಕು ಅಂತ. ಬಟ್ ಅದು ಆಗಲ್ಲ. ಅಂದ್ರೆ ಇವಾಗ ಹುಡುಕ್ತಾ ಇರ್ತೀವಿ ನಾವು ಎಲ್ಲರೂ ಸಿಗ್ಬೋದಾ ಕತೆಗಳು ಅಂತ. ಅದು ಈಗ ಸಿನಿಮಾದವರಿಗಂತೂ ತುಂಬಾ ಇಂಪಾರ್ಟೆಂಟ್ ಕತೆಗಳು ಹುಡುಕೋದು. ಅದೆಷ್ಟು ಚಾಲೆಂಜಿಂಗ್ ಸರ್. ಕತೆ ಕಟ್ಟುವುದು ಒಂದು, ಸ್ಕ್ರೀನ್ ಪ್ಲೇ ಇನ್ನೊಂದು. ಸೊ ಅದು ಕಲ್ಪನೆಯನ್ನ ನಮ್ಮನ್ನ ಎನ್ಹಾನ್ಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಒಬ್ಬ ವ್ಯೂವರ್ಸಿನ. ಸೊ ಇದ್ರ ಜವಾಬ್ದಾರಿ ಬಗ್ಗೆ ನೀವು ಹೇಳೋದಾದ್ರೆ, ಸೊ ಒಂದು ಕಂಪ್ಲೀಟ್ ಮೂವಿಗೆ ಜಸ್ಟಿಸ್ ಸಿಗ್ಬೇಕು ಅಂತ ಹೇಳಿದ್ರೆ ಆ ಸ್ಕ್ರೀನ್ ಪ್ಲೇ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಕೂಡ ಸಾಕಷ್ಟು ಚಿತ್ರದಲ್ಲಿ ಲಕ್ಕಿ ಮ್ಯಾನ್ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಸರ್ದು, ಸೊ ಸಾಕಷ್ಟು ಸಿನಿಮಾಗಳಲ್ಲಿ ಸ್ಕ್ರೀನ್ ಪ್ಲೇ ವರ್ಕ್ ಅನ್ನ ಮಾಡಿದ್ರೆ, ಡೈಲಾಗ್ ಅನ್ನ ಬರ್ದಿದ್ದೀರಾ. ಸೊ ಇದ್ರ ಚಾಲೆಂಜಸ್ ಬಗ್ಗೆ ಹೇಳೋದಾದ್ರೆ, ಇದು ಅಂದ್ರೆ
ಅದೇ ನನ್ನ ಅನುಭವದಲ್ಲಿ ಹೇಳೋದಾದ್ರೆ ನಾನು ಅದೇ ಈ ಸಣ್ಣ ಕಥೆಗಳನ್ನ ಬರಿತಾ ಇದ್ದೆ ತುಂಬಾ. ನನಗೆ ಸಿನಿಮಾ ಬರಬೇಕು ಅನ್ನೋ ಆಸೆ ಇತ್ತು. ನನ್ನ ತಲೆಯಲ್ಲಿ ಏನಿತ್ತು ಅಂದ್ರೆ ನಾನೊಂದು ಸಣ್ಣ ಕತೆ, ಒಂದು 6 ಪೇಜಿನ ಕತೆ ಬರಿತೀನಿ ಅಂದ್ರೆ ಬಹುಶಃ ನನ್ನ ಸ್ಕ್ರೀನ್ ಪ್ಲೇ ಬರ್ಲಿಕ್ಕೂ ಬರುತ್ತೆ ಅಂತ. ಬಟ್ ನನಗೆ ಅದು ಫಿಲ್ಮ್ ಇಂಡಸ್ಟ್ರಿಗೆ ಬಂದ್ಮೇಲೆ ಗೊತ್ತಾಯ್ತು, ಓಕೆ ಇದು ಹಿಂಗೆ ವರ್ಕ್ ಆಗಲ್ಲ ಅಂತಂದ್ರೆ. ಈಗ ನಾನು ಫಸ್ಟ್ BS ಪ್ರದೀಪ್ ವರ್ಮಾ ಅಂತ ಅವ್ರ ಜೊತೆಗೆ ಮರಾಸಿಂಗ್ ಅಂತ ಒಂದು ಹಿಂದಿ ಶಾರ್ಟ್ ಮೂವಿ ವರ್ಕ್ ಮಾಡಿದೆ. ಅದಾದ್ಮೇಲೆ D ಸತ್ಯಪ್ರಕಾಶ್ ಅವ್ರ ಜೊತೆಗೆ ಒಂದಲ್ಲ ಎರಡಲ್ಲ ಅಂತ ನ್ಯಾಷನಲ್ ಅವಾರ್ಡ್ ವಿನಿಂಗ್ ಫಿಲ್ಮ್ ಅದಕ್ಕೆ ವರ್ಕ್ ಮಾಡಿದೆ. ಅವ್ರ ಜೊತೆಗೆ ವರ್ಕ್ ಮಾಡೋ ನನ್ಗೆ ಗೊತ್ತಾಗಿದ್ದು ಸ್ಕ್ರೀನ್ ಪ್ಲೇ ಪ್ರೊಸೆಸ್ ಬೇರೆ ಅಂತಂದ್ರೆ, ಈ ಕಥೆಯಲ್ಲಿ ನಾವು ಜಸ್ಟ್ ಏನೋ ಅದೇ ಕಗ್ಗತ್ತಲ ರಾತ್ರಿ ಅಂತ ಬರೆದ್ರೆ ಅದು ಓದೋರು ಅದನ್ನ ಏನೋ ಇಮ್ಯಾಜಿನ್ ಮಾಡ್ಕೊಂಡ್ಬಿಡ್ತಾರೆ. ಅವ್ರು ನೋಡಿದಂಥ ಕಗ್ಗತ್ತಲ ರಾತ್ರಿ ಯಾವ್ದು ಇರುತ್ತೋ ಅದನ್ನ ಇಮ್ಯಾಜಿನ್ ಮಾಡ್ಕೊತಾರೆ. ಬಟ್ ಸ್ಕ್ರೀನ್ ಪ್ಲೇ ಹಂಗೆ ಆಗೋದೇ ಇಲ್ಲ. ಸೊ ನನಗೆ ಅವ್ರು ಫಸ್ಟು ಸುಮ್ಮನೆ ಟೆಸ್ಟ್ ಮಾಡಲಿಕ್ಕೆ ಅಂತ ನಾನು ರೈಟರ್ ಅಂತ ಹೋದಾಗ ಸುಮ್ಮನೆ ಸೀನ್ಸ್ ಬರೀದಿ ಅಂತ ಕೊಟ್ಟಾಗ ನಾನು ಯಾವ ರೀತಿ ಸ್ಕ್ರೀನ್ ಪ್ಲೇ ಬರೆದಿದೆ ಅಂದರೆ, ಈಗ ಅದು ಯಾವುದೋ ಒಂದು ಸೀನ್ ಇತ್ತು, ಯಾವುದೋ ಒಂದು ಸೈನಿಕರ ಮೇಲೆ ಯಾವುದೋ ಒಂದು ಅಟ್ಯಾಕ್ ಆಗುವಂಥದ್ದು ಸೀನು. ನಾನು ತುಂಬ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದೆ, ಸೈನಿಕರು ಹೆಂಗೆ ನಿಂತಿರ್ತಾರೆ, ಏನು ಕೆಚ್ಚು, ಕ್ಷಾತ್ರ ತೇಜ, ಈ ಥರದ್ದೆಲ್ಲ ಪದಗಳನ್ನು ಬರೆದುಬಿಟ್ಟು ಒಂದು ಸೀನ್ ಬರೆದಿದ್ದೆ. ಅವರು ಇದನ್ನ ನೀವು ಸ್ಕ್ರೀನ್ ಮೇಲೆ ಹೆಂಗೆ ತೋರಿಸ್ತೀರಾ ಅಂತ ಕೇಳಿದ್ರು. ಆ ಸ್ಕ್ರೀನ್ ಮೇಲೆ ತೋರ್ಸೋಕ್ಕಾಗಲ್ಲ. ಸೊ ನಮ್ಗೆ ಅದೆಲ್ಲ ಬೇಡ, ನಮ್ಗೆ ಜಸ್ಟು ಅಲ್ಲಿ ಓಕೆ ಸೈನಿಕರು ನಿಂತಿದ್ದಾರೆ ಅಂದರೆ ನಿಂತಿದ್ದಾರೆ, ಅದನ್ನ ನೆಕ್ಸ್ಟ್ ಆರ್ಟ್ ಡಿಪಾರ್ಟ್ಮೆಂಟ್ ಅವರು, ಮ್ಯೂಸಿಕ್ಕು, DOP ಅವರೆಲ್ಲ ಸೇರ್ಕೊಂಡು ಮಾಡ್ತಾರೆ. ನಮ್ಗೆ ಅಲ್ಲಿ ಏನಾಗುತ್ತೆ, ಸೈನಿಕರು ನಿಂತಿದ್ದಾರಲ್ಲ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಬರೀಬೇಕು. ಅದರಿಂದ ಹೊರಗೆ ಬರೋಕ್ಕೆ ನಂಗೆ ಸುಮಾರು ಟೈಮ್ ಬೇಕಾಯ್ತು. ಅಂದರೆ ನನ್ನ ತಲೆಯಲ್ಲಿ ಓಕೆ ನನಗೆ ಭಾಷೆ ಗೊತ್ತು, ನಾನು ಭಾಷೆಯಲ್ಲಿ ಬಳಸ್ಕೊಂಡು ತುಂಬ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದು ನಾವು ಕಥೆಗಳಲ್ಲಿ ಮಾಡ್ತೀವಿ, ಅದೇ ರೀತಿ ಸ್ಕ್ರೀನ್ ಪ್ಲೇ ಅಂತ ಅಂದ್ಕೊಂಡಿದ್ದೆ. ಬಟ್ ಸ್ಕ್ರೀನ್ ಪ್ಲೇ ಅಂದರೆ ಅದು ಆ್ಯಕ್ಚುಲಿ ಅದೇ ಇಂಡಿಪೆಂಡೆಂಟ್ ಆರ್ಟ್ ಅಲ್ಲ. ಹಾಗಾಗಿ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಬೇಕು. ನಾನು ಇನ್ನೂ ಈಗ ಕಲಿತಾ ಇದ್ದೀನಿ, ಬಟ್ ನನಗೆ ಇಲ್ಲಿವರೆಗೆ ಅರ್ಥ ಆಗಿರೋದಂದರೆ ಅದೇ ಬೇಸಿಕಲಿ ಅಲ್ಲಿ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಯಾವ ಕ್ಯಾರೆಕ್ಟರ್ಗಳಿದಾವೆ ಆ ಕ್ಯಾರೆಕ್ಟರ್ಗಳ ಮಧ್ಯೆ ಏನಾಗುತ್ತೆ ಅನ್ನೋದು. ಮತ್ತು ಸ್ಕ್ರೀನ್ ಪ್ಲೇ ನನಗೆ ಗೊತ್ತಿದ್ದಂಗೆ ಯಾರೋ ಒಬ್ರು ಕೂತ್ಕೊಂಡು ಬರೆಯುವಂಥ ಪ್ರಕ್ರಿಯೆ ಅಲ್ಲ ಅಂತ. ಅಟ್ಲೀಸ್ಟ್ ನಾವು ಇಲ್ಲಿವರೆಗೆ ವರ್ಕ್ ಮಾಡಿದ್ವಲ್ಲ, ಒಂದು 2-3 ಜನ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾ ಆಗುವಂಥದ್ದು. ಒಂದು ಡಿಸ್ಕಷನ್ ಆದಮೇಲೆ ಏನೋ ಒಂದು ಸಿಗುತ್ತೆ. ಇವಾಗ ಯಾವುದೋ ಒಂದು ಸ್ಟೋರಿ ಲೈನ್ ಎಕ್ಸೈಟ್ ಆಯಿತು ಅಂತ ಅಂದ್ಕೊಂಡ್ರೆ, ಈಗ ಅದೇ ಸುಮ್ಮನೆ ಏನೋ ಈಗ ನಾನು ಇಲ್ಲಿಗೆ ಇಂಟರ್ವ್ಯೂಗೆ ಬರ್ತೀನಿ ಅಂದರೆ ಒಂದು ಸ್ಟೋರಿ ಲೈನ್, ನನಗೆ ಇಲ್ಲಿಂದ RR ನಗರದಿಂದ ಇಲ್ಲಿಗೆ ಬರಲಿಕ್ಕೆ ಏನೇನು ಅಡೆತಡೆಗಳಾಗ್ಬೋದು, ನನಗೆ ಇದಕ್ಕೆ ಗೂಗಲ್ ಮ್ಯಾಪ್ ಕೈ ಕೊಟ್ಬಿಡ್ಬೋದು, ಮಳೆ ಬಂದ್ಬಿಡ್ಬೋದು. ಅವನು ಅಲ್ಲಿಂದ ಇಲ್ಲಿಗೆ ಏನು ಬರ್ತಾನೆ ಅನ್ನೋದೇ ಒಂದು ಸ್ಟೋರಿ ಲೈನ್ ಅಂತ ಅಂದ್ಕೊಳ್ಳೋದಾದ್ರೆ, ನಾವು ಸ್ಕ್ರೀನ್ ಪ್ಲೇಗೆ ಅಂತ ಕೂತಾಗ ಓಕೆ ಎಲ್ಲಿಂದ ಶುರು ಮಾಡ್ತೀವಿ, ಅವ್ನು ಮನೆಯಿಂದ ಹೊರಡೋದ್ರಿಂದನೇ ಶುರು ಮಾಡ್ತೀವ, ಅಥವಾ ಅರ್ಧದಲ್ಲೆಲ್ಲ ಮಳೆ ಬರ್ತಾ ಇದೆ, ಅವನು ಯಾಕೆ ಇಲ್ಲಿ ಮಳೆ ಬರ್ತಾ ಇದೆ, ಎಲ್ಲಿಂದ ಬಂದ, ಆ ಥರ ಶುರು ಮಾಡ್ತೀವ, ಆ ಥರ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ, ಸೀನ್ಸ್ ಬರಿತಾ ಹೋಗ್ತೀವಿ. ಸೊ ಆ ಕ್ಯಾರೆಕ್ಟರ್ಗೆ ಇಲ್ಲಿಗೆ ಈ ಆಫೀಸಿಗೆ ಬರೋದು ಉದ್ದೇಶ, ಅದು ಕೊನೆಗೆ ಬರ್ಬೇಕು ಕ್ಲೈಮ್ಯಾಕ್ಸಿಗೆ, ಅಲ್ಲಿ ತನಕ ಹೆಂಗೆ ಬರ್ತಾನೆ ಅನ್ನೋದು. ಅದು ತುಂಬ ಟೈಮ್ ತಗೊಳತ್ತೆ ಸ್ಕ್ರೀನ್ ಪ್ಲೇ. ಡಿಸ್ಕಷನ್ ಮಾಡಿ ಮತ್ತೆ ಸೀನ್ಸ್ ಬರೆದು ಮತ್ತೆ ಓಕೆ ಈ ಥರ ಫ್ಲೋ ಬರ್ತಾ ಇದೆ ಅಂತ ನೋಡಿ ಮತ್ತೆ ಅದನ್ನ ಡಿಸ್ಕಷನ್ ಮಾಡಿದಾಗ ಇಲ್ಲ ಇದು ಸರಿ ಇಲ್ಲ, ಈ ಸೀನ್ ವೇಸ್ಟ್ ಇದೆ ಅಂತ ಆ ಥರದ ಕೆಲಸ ಆಗೋದು. ಮತ್ತೆ ಅದೇ ಇಂಡಿಪೆಂಡೆಂಟ್ ಆರ್ಟ್ ಅಲ್ಲವೇ ಅಲ್ಲ, ಸ್ಕ್ರೀನ್ ಪ್ಲೇ ಆಗಲಿ ಡೈಲಾಗ್ಸ್ ಆಗಲಿ, ಕತೆ ಇಂಡಿಪೆಂಡೆಂಟ್ ಆರ್ಟ್. ಅಲ್ಲಿ ನಾವೇ ಓನರ್ಸು, ನಾವು ಏನೋ ಉತ್ತರದಾಯಿಗಳಾಗಿರ್ತೀವಿ ಏನಿದ್ರೂ. ಸ್ಕ್ರೀನ್ ಪ್ಲೇಲಿ ಏನಾಗುತ್ತೆ ಅಂದರೆ ಅದೇ ನಾವು ಯೋಚನೆ ಮಾಡ್ಬೇಕು, ಎಷ್ಟು ಬೇಕೋ ಅಷ್ಟೇ ಬರೀಬೇಕು. ಕೆಲವನ್ನ ನೀವು ಜಸ್ಟ್ ಏನೋ ಈಗ DOPನೇ ಅದನ್ನ ತೋರಿಸ್ಬೋದು, ಅಂದರೆ ನಾವು ಎಲ್ಲದನ್ನ ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ, ಜಸ್ಟ್ ಒಂದು ಶಾರ್ಟಲ್ಲಿ ಕೂಡ ಅದನ್ನ ತೋರಿಸೋ ಸಾಧ್ಯತೆ ಇರುತ್ತೆ, ಮ್ಯೂಸಿಕಲ್ಲಿ ತೋರಿಸೋ ಸಾಧ್ಯತೆ ಇರುತ್ತೆ, ಅಥವಾ ಡೈಲಾಗಲ್ಲಿ ಹೇಳಿಸೋ ಸಾಧ್ಯತೆ ಇರುತ್ತೆ. ಅದನ್ನ ಒಂಚೂರು ಅದೇ ಮಾಡ್ತಾ ಗೊತ್ತಾಗಬೇಕು. ನಾವು ಇನ್ನೂ ಕಲಿತಾ ಇದ್ದೀನಿ, ಬಟ್ ಅದು ಇಲ್ಲಿ ತನಕ ನನ್ಗೆ ಅರ್ಥ ಆಗಿದ್ದು ಅಷ್ಟು. ನಿಮ್ಮ ಆರಂಭದ ದಿನಗಳ ಬರವಣಿಗೆ ಸರ್, ಸೊ ನಾರ್ಮಲ್ ಆಗಿ ಹೇಳ್ತಾರೆ ಬರವಣಿಗೆ ಆರಂಭ ಆಗೋದು ಕವಿತೆಯ ಮೂಲಕ ಅಂತ ಹೇಳಿ. ಸೊ ನಿಮ್ಮಲ್ಲೂ ಕವಿತೆಯ ಮೂಲಕನೇ ಆರಂಭ ಆಯ್ತಾ ಅಥವಾ? ನಂಗೆ ಕರೆಕ್ಟಾಗಿ ನೆನಪಿಲ್ಲ. ಒಟ್ನಲ್ಲಿ ನಾನು 3ನೇ ಕ್ಲಾಸಲ್ಲಿ ಅದೇ ಯಾವುದೋ ಒಂದು ಕೆಟ್ಟದಾಗಿರೋ ಒಂದು ಕವಿತೆ ಬರೆದಿದ್ದೆ, ಬಹುಶಃ ಅದೇ ಫಸ್ಟ್ ಅನ್ಸುತ್ತೆ. ಅಂದರೆ ಯಾವುದೋ ಸೊಳ್ಳೆ ನೀ ಕಚ್ಚಿದರೆ ಆಗೋದು ಗುಳ್ಳೆ, ಈ ಥರದ್ದೇನೋ ಚೈಲ್ಡಿಶ್ ಆಗಿ ಏನೋ ಬರೆದಿದ್ದೆ. ಅದ್ ಬಿಟ್ಟು ಯಾವುದೋ ಒಂದು ಮೋಸ ಹೋದ ಮೊಲ ಅಂತ ಯಾವುದೋ ಒಂದು ಕತೆ ಬರೆದಿದ್ದೆ. ಬಹುಶಃ ಅದೇ ಸ್ಟಾರ್ಟಿಂಗ್ ಅನ್ಸುತ್ತೆ, ಅದೇ ಬಹುಶಃ ಕವಿತೆನೇ ಸ್ಟಾರ್ಟಿಂಗ್ ಇರ್ಬೋದು. ಅದು ಯಾಕೆ ಅಂದರೆ ಆ ಪ್ರಾಸ ಪದ ಎಲ್ಲ ಇರುತ್ತಲ್ಲ, ಅದು ಅಟ್ರಾಕ್ಟ್ ಮಾಡುತ್ತೆ ಅನ್ಸುತ್ತೆ. ಕೇಳಕ್ಕೆ ಒಂಥರ ಸುಮಧುರವಾಗಿರುತ್ತೆ, ಏನೋ ಒಂದು ಹಾಡು ಥರ ಇರುತ್ತಲ್ಲ, ಹಾಗಾಗಿ ಮತ್ತೆ ಬರೆಯೋದಕ್ಕೆ ಸ್ವಲ್ಪ ಈಸಿ. ಸುಮ್ಮನೆ ಪ್ರಾಸಗಳನ್ನ ಕೂಡಿಸ್ಕೊಳ್ತಾ ಹೋದರೆ ಈಸಿ, ಹಾಗಾಗಿ ಬಹುಶಃ. ಬಟ್ ಆಮೇಲೆ ನನ್ನ ಕವಿತೆಗಳು ಸ್ವಲ್ಪ ಕಮ್ಮಿ ಮಾಡಿದೆ ಆ್ಯಕ್ಚುಲಿ. ಕಥೆಗಳು ಸಾಕಷ್ಟು ಚಿತ್ರಗಳಿಗೆ ಹಾಡುಗಳನ್ನು ಬರೆದಿದ್ದೀರಾ? ಅದೇ ಈಗ ಸಿಗ್ತಾ ಇದೆ. ಡೇರ್ ಡೆವಿಲ್ ಮುಸ್ತಫಾಗೆ ಸೆಪ್ಟೆಂಬರ್ 13 ಅಂತ ಒಂದು ಮೂವಿಗೆ ಬರೆದಿದ್ದೆ, ಅದು ರಿಲೀಸ್ ಆಯಿತು. ಅದಾದಮೇಲೆ ಡೇರ್ ಡೆವಿಲ್ ಮುಸ್ತಫಾ ಅಂತ ಮೂವಿಗೆ 2 ಹಾಡು ಬರೆದಿದ್ದೆ. ಅದಾದ್ಮೇಲೆ ಒಂದಷ್ಟು ಅವಕಾಶಗಳು ಸಿಕ್ಕಿದಾವೆ, ಬರ್ದಿದ್ದೀನಿ. ಅದೇ ಈ ವರ್ಷ ರಿಲೀಸ್ ಆಗ್ಬೇಕು ಅದು. ಸೊ ಈಗ ನೀವು ಮಾತಾಡ್ತಾ ಹೇಳಿದ್ರಿ ಸರ್, ಇಂಜಿನಿಯರಿಂಗ್ ಡೇಸ್ ಅನ್ನೋ ನೆನಪು ಹಾಕಿದ್ರಿ. ಸೊ ಅಲ್ಲಿ ಕ್ಲಾಸ್ಗಳಲ್ಲಿ ಯಾವ ತರ ಇತ್ತು ಅಂತ ಹೇಳಿ, ಯಾಕೆಂತಂದ್ರೆ ಒಬ್ಬ ಕಥೆಗಾರ ಕ್ಲಾಸ್ ಅನ್ನು ಕೇಳೋದು ತುಂಬಾ ಡಿಫ್ರೆಂಟ್ ಆಗಿರ್ಬೋದು. ಗೊತ್ತಿಲ್ಲ ನನಗೆ ಅದು ಯಾವ ತರ ಇರುತ್ತೆ. ಮೇ ಬಿ ನಿಮ್ದು ಕಾನ್ಸಂಟ್ರೇಷನ್ ಅಲ್ಲೂ ಕತೆ ಹುಡ್ತಿರ್ತದ, ಕತೆ ಬರ್ದಿದ್ದೇನಾದ್ರು ಅನುಭವ ಇದೆಯಾ? ಸೊ ಆ ಕ್ಲಾಸ್ ರೂಮ್ ಅಟ್ಮಾಸ್ಫಿಯರ್. ಅಂದ್ರೆ ನನ್ ಕತೆ ಬರೆದಿದ್ದು ನೆನಪಿಲ್ಲ, ಬಟ್ ಕವನಗಳು ತುಂಬಾ ಬರಿತಾ ಇದ್ದೆ. ಅಂದ್ರೆ ಈಗ
ಯಾವ ಥರ ಹೇಳೋದು, ಹಿಂಗೆ ಆಬ್ವಿಯಸ್ಲಿ ಎಲ್ಲರಿಗೂ ಕ್ಲಾಸ್ ರೂಮ್ ಅಂದರೆ ಪಾಠ ಆಬ್ವಿಯಸ್ಲಿ ಬೇಜಾರಾಗೇ ಆಗುತ್ತೆ, ಏನೋ ಒಂದು ಎಸ್ಕೇಪ್ ರೂಟ್ ಬೇಕಲ್ಲ. ಅದು ಯೂಶ್ವಲಿ ಎಲ್ಲರೂ ಏನೋ ಒಂದು ಕಲ್ಪನೆ ಮಾಡ್ಕೊಳ್ತಾನೆ ಇರ್ತಾರೆ, ಯಾರು ಏನು ಪಾಠ ಆ್ಯಕ್ಚುಲಿ ಎಲ್ಲರಲ್ಲೂ ಅದಕ್ಕೆ ಕಥೆಗಾರ ಇರ್ತಾನೆ ಅಂದಿದ್ದು, ಎಲ್ಲರೂ ಏನೋ ಒಂದು ಕಲ್ಪನೆ ಮಾಡ್ಕೊತ ಇರ್ತಾರೆ. ಈಗ ಇದ್ದಕ್ಕಿದಂಗೆ ಏನಾದರೂ ಭೂಕಂಪ ಆಗಿಬಿಟ್ರೆ ನಾನು ಹೆಂಗೆ ಇಡೀ ಕ್ಲಾಸ್ ರೂಮನ್ನ ಹೆಂಗೆ ಕಾಪಾಡ್ತೀನಿ ಒಬ್ಬನೇ, ಅದೊಂದು ಯೂಶ್ವಲಿ ಮೀಮ್ಸ್ ಇದೆ ನೋಡಿ, ಆ ಥರನೇ ಎಲ್ಲರೂ ಯೋಚನೆ ಮಾಡೋದು. ಅದೇ ರೀತಿ ನಾವು ಆ ಟೈಮಲ್ಲಿ ನಾನು ಯೂಶ್ವಲಿ ಕವನಗಳನ್ನ ಬರೀತಾ ಇದ್ದೆ ಅವಾಗ ಸುಮಾರು, ಅಂದರೆ ನಮ್ಮದೇ ಒಂದು ವೆಬ್ಸೈಟ್ ಥರ ಮಾಡ್ಕೊಂಡಿದ್ವಿ. ಫಸ್ಟಿಗೆ ಒಂದು ಬ್ಲಾಗ್ ಇತ್ತು, ಸೊ ಅದ್ರಲ್ಲಿ ಬರೆಯೋದಕ್ಕೋಸ್ಕರ ನಾನು ಕವನಗಳನ್ನ ಬರೀತಾ ಇದ್ದೆ. ಸೊ ನನಗೆ ಅದೇ ಒಂದು ಅದು ನಿಮ್ಮ ಕ್ಲಾಸ್ ರೂಮಲ್ಲಿ ಕೂತಾಗ ಆ್ಯಕ್ಚುಲಿ ಜಾಸ್ತಿ ಬರುತ್ತೆ ಕವನಗಳು. ಸುಮ್ಮನೆ ಫ್ರೀ ಆಗಿದ್ದಾಗ ಏನಾದ್ರು ಸಿನಿಮಾ ನೋಡೋಣ ಅಥವಾ ಕ್ರಿಕೆಟ್ ಆಡೋಣ ಈ ಥರದ್ದು ಅನಿಸುತ್ತೆ. ಆ ಕ್ಲಾಸ್ ರೂಮಲ್ಲಿ ಒಂಥರ ಹಿಡಿದಿಟ್ಟಂಥ ಒಂದು ವಾತಾವರಣ ಇರುತ್ತಲ್ಲ, ಅದು ಒಂಥರ ಅದೇ ಬಂದಿ ಆಗಿರೋ ಫೀಲ್ ಇರುತ್ತೆ ಅನ್ಸುತ್ತೆ. ಅದ್ರಲ್ಲಿ ಬಹುಶಃ ಏನೋ ಒಳ್ಳೊಳ್ಳೆ ವಿಷಯಗಳು ಬರ್ತಾ ಇರ್ತವೆ ಅನ್ಸುತ್ತೆ. ಜೊತೆಗೆ ನಾನು ಹೈಸ್ಕೂಲಲ್ಲಿ ಇರುವಾಗ ನನ್ನ ಫ್ರೆಂಡ್ ಶ್ರೀನಿಧಿ ಅಂತ ಅವನು ಕೂಡ ಬರೀತಾ ಇದ್ದ. ಸೊ ನಮಗೆ ಕಾಂಪಿಟೇಷನ್ ಇತ್ತು, ಅಂದ್ರೆ ಯಾರು ಚೆನ್ನಾಗಿ ಬರೀತೀವಿ ಕವನಗಳನ್ನ ಅಂತ. ಹಾಗಾಗಿ ಕ್ಲಾಸ್ ರೂಮಲ್ಲೇ ಪಾಠ ಮಾಡುವಾಗಲೇ ಬರೆಯೋದು, ಅವನಿಗೆ ತೋರಿಸೋದು, ಅವನೇನೋ ಬರ್ಕೊಡೋದು, ನಂಗೆ ಫುಲ್ ಹೊಟ್ಟೆ ಕಿಚ್ಚಾಗೋದು, ನಿಂಗೆ ಇಷ್ಟು ಚೆನ್ನಾಗಿ ಬರೆದೇನೆ ಅಂತ. ಸೊ ಆ ಥರ ಬಹುಶಃ ಅದೇ ಬಂದಿ ಆಗಿರುವಂಥ ಒಂದು ಭಾವ ಏನಿದೆ ಅದು ಹುಟ್ಟಿಸುತ್ತೆ ಅಂತ ಅನ್ಸುತ್ತೆ ಬಹುಶಃ ಕ್ಲಾಸ್ ರೂಮಲ್ಲಿ. ಸೊ ನಿಮ್ಮ ಬುಕ್ ಸರ್, ಅದ್ರ ಬಗ್ಗೆ ಮಾತಾಡಬೇಕು ನಾನು. ಹಾಗಾದ್ರೆ ಲೆಟ್ಸ್ ಬ್ರೇಕಪ್ ಅಂತ ಒಂದು ಟೈಟಲ್ ಕೊಟ್ಟಿದ್ರು. ಸೊ ಇದಕ್ಕೂ ಇಂಜಿನಿಯರಿಂಗ್ ಏನಾದ್ರು ಕನೆಕ್ಷನ್ ಇದೆಯಾ? ಇಲ್ಲ, ನಮ್ದು ಅಂದ್ರೆ ಎಲ್ಲ ಒನ್ ಸೈಡೆಡ್ ಲವ್ ಸ್ಟೋರಿಗಳೇ. ಸೊ ಅದು ಅಲ್ಲಿ ತನಕ ಹೋಗೂ ಇಲ್ಲ, ಅಂದ್ರೆ ನಿವೇದನೆ ಆಗಿ ಬ್ರೇಕಪ್ ಆಗುವಂತ ಸ್ಟೇಜ್ ತನಕ ಹೋಗೇ ಇಲ್ಲ. ಸೊ ಅದೇ ನನಗೆ ಒಂಥರ ವಿಚಿತ್ರ ಅಂತ ಅನ್ಸುತ್ತೆ. ನಂದು ಮೊದಲನೇ ಬುಕ್ ಲೆಟ್ಸ್ ಬ್ರೇಕಪ್ ಅಂತ ಏನೋ ಟೈಟ್ಲ್ ಕೊಟ್ಟೆ, ಒಂದು ಬ್ರೇಕಪ್ ಎಕ್ಸ್ಪೀರಿಯನ್ಸ್ ಇಲ್ದೇನೆ. ಅದು ಅದೇ ಆ್ಯಕ್ಚುಲಿ ಕಥೆಗಳನ್ನ ಅದೇ ಚಿಕ್ಕ ವಯಸ್ಸಿಂದನೇ ಬರಿತಾ ಇದ್ದೆ. ಬಟ್ ಅದು ನನಗೆ ಗೊತ್ತಾಗ್ತಾ ಇತ್ತು, ಅಂದರೆ ಇದು ತುಂಬ ಸಮಸ್ಯೆಗಳಿವೆ ಅಂತ. ತುಂಬ ಮ್ಯಾಗ್ಝಿನಿಗೆ ಕಳಿಸ್ತಾ ಇದ್ದೆ, ರಿಜೆಕ್ಟ್ ಆಗ್ತಾ ಇತ್ತು. ರಿಜೆಕ್ಟ್ ಆದ ತಕ್ಷಣ ಫಸ್ಟ್ ಸಿಟ್ಟು ಬರುತ್ತೆ ಯಾರಿಗಾದ್ರೂ, ಏನಕ್ಕೆ ರಿಜೆಕ್ಟ್ ಮಾಡಿದ್ರು, ನಾನು ಚೆನ್ನಾಗಿ ಬರ್ತಿದ್ದೆ ಅಂತ. ಬಟ್ ಒಂದು ಸ್ವಲ್ಪ ನಿಧಾನಕ್ಕೆ ನೋಡಿದಾಗ ಏನೇನು ಸಮಸ್ಯೆಗಳು ಅಂತ ಗೊತ್ತಾಗುತ್ತೆ. ಹಾಗೆ ನಿಧಾನಕ್ಕೆ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ತಾ ಬಂದಾಗ ಒಂದು ಬಹುಶಃ ಒಂದು 18-20 ಏಜಿಗೆ ಬರುವಾಗ ಒಂದು ಸ್ವಲ್ಪ ಬೆಟರ್ ಕಥೆಗಳನ್ನ ಬರೀಲಿಕ್ಕೆ ಶುರು ಮಾಡಿದೆ ಅನಿಸುತ್ತೆ. ನಿಧಾನಕ್ಕೆ ಅದು ಒಂದೊಂದು ಕೆಲವು ಕಾಂಪಿಟೇಷನ್ಗಳಲ್ಲಿ 3rd ಪ್ರೈಸು ಈ ಥರ ಎಲ್ಲ ಬರೋಕ್ಕೆ ಶುರು ಆಯಿತು. ಆಮೇಲೆ ಮ್ಯಾಗ್ಝಿನಲ್ಲಿ ಒಂದೊಂದು ಕಥೆಗಳು ಬರೋಕ್ಕೆ ಶುರು ಆಯಿತು. ಹಾಗಾಗಿ ಅವಾಗ ಒಂದು ಅದು ಆ್ಯಕ್ಚುಲಿ ಇಂಜಿನಿಯರಿಂಗ್ ಓದೋ ಟೈಮಲ್ಲಿ ಒಂದು ಆಸೆ ಹುಟ್ಟಿದೆ, ಅಂದರೆ ಒಂದು ಕಥಾ ಸಂಕಲನ ಪ್ರಿಂಟ್ ಮಾಡ್ಬೇಕು ಹೆಂಗಾದ್ರೂ ಮಾಡಿ ಅಂತ. ಬಟ್ ಹೆಂಗೆ ಅಂತ ಗೊತ್ತಿರಲಿಲ್ಲ. ಕಥೆಗಳೆಲ್ಲ ಬರೆದು ಇಟ್ಕೊತಾ ಇದ್ದೆ. ಅವಾಗ ಚಂದ ಪುಸ್ತಕದಿಂದ ಪ್ರತಿ ವರ್ಷ ಕಾಂಪಿಟೇಷನ್ ಮಾಡ್ತಾಯಿದ್ರು. ಅಂದರೆ ಹಸ್ತಪ್ರತಿದೇ ಕಾಂಪಿಟೇಷನ್, ಬರೀ ಕತೆ ಕಾಂಪಿಟೇಷನ್ ಅಲ್ಲ, ನೀವು 8ರಿಂದ 10 ಕಥೆಗಳನ್ನ ಕಳಿಸಿದರೆ ಅದರಲ್ಲಿ ಯಾರ್ದಾರು ಒಬ್ರದ್ದು ಬುಕ್ ಮಾಡ್ತಾರೆ. ಸೊ ನನಗೀಗ ಅದೇ ಹೆಂಗೆ ಯಾರ್ದಾದ್ರೂ ಪಬ್ಲಿಷರ್ನ ಅಪ್ರೋಚ್ ಮಾಡೋದು ಹೆಂಗೆ ಅನ್ನೋದು ಗೊತ್ತಿಲ್ಲ, ಹೇಗೆ ಬುಕ್ ಪ್ರಿಂಟ್ ಮಾಡೋದು ಅನ್ನೋದು ಗೊತ್ತಿಲ್ಲ. ಸೊ ಇದು ತುಂಬ ಒಳ್ಳೆ ಅವಕಾಶ ಅಂತ ಅದಕ್ಕೊಂದು 2-3 ವರ್ಷ ನಾನು ಕಳಿಸಿದೆ. ಸೊ ಅದಕ್ಕೆ ಕಳ್ಸೋಕ್ಕೋಸ್ಕರ ನನ್ನ ಹತ್ರ ಒಂದು 5-6 ಕತೆ ಇತ್ತು. ಸೊ ಇನ್ನೊಂದು ಬುಕ್ ಆಗ್ಲಿಕ್ಕೆ ಒಂದಷ್ಟು ಬೇಕಾಗುತ್ತಲ್ಲ, ಸೊ ಇನ್ನೊಂದು 2-3 ಕತೆ ಅದಕ್ಕೋಸ್ಕರ ಬರದೆ. ಅದು 2 ವರ್ಷ ಒಂದ್ಸಲ ಟಾಪ್ 10 ತನಕ ಹೋಗಿದ್ದು, ಇನ್ನೊಂದ್ಸಲ ಟಾಪ್ 5 ತನಕ ಹೋಯಿತು. ಅವಾಗ ಇನ್ನೂ ಕಾನ್ಫಿಡೆನ್ಸ್ ಬಂತು, ಓಕೆ ಇದು ಆಗ್ಬೋದೇನೋ ಅಂತ. ಅದಾದಮೇಲೆ ಅದೇ ಕಾನ್ಕೇವ್ ಪಬ್ಲಿಕೇಶನ್ ಅಂತ ಇದೆ ಆ್ಯಕ್ಚುಲಿ, ನಂದೀಶ್ ದೇವ್ ಅಂತ ಅವ್ರದ್ದು ಕಾನ್ಕೇವ್ ಪಬ್ಲಿಕೇಶನ್. ಸೊ ಅವರು ಚಿಕ್ಕಮಗಳೂರು ಕಡೆಯವರು ಯಾರಾದರೂ ಬರಹಗಾರಿದ್ದಾರೆ ಅಂದರೆ ಅವ್ರು ಬೇರೆ ಬೇರೆ ಜಿಲ್ಲೆಯವ್ರದ್ದು ಬುಕ್ ಮಾಡಬೇಕು ಅಂತ ಹುಡುಕಾಡ್ತಾ ಇದ್ರು. ಮತ್ತು ಯೂಶ್ವಲಿ ಪಬ್ಲಿಷರ್ಸು ಹೊಸಬ್ರದ್ದು ಬುಕ್ ಮಾಡಲ್ಲ, ಬಟ್ ಕಾನ್ಕೇವ್ ಅವರು ಅದನ್ನ ಮಾಡ್ತಾರೆ. ಆ್ಯಕ್ಚುಲಿ ತುಂಬ ಸಪೋರ್ಟ್ ಮಾಡ್ತಾರೆ, ಯಾಕಂದ್ರೆ ಹೊಸಬ್ರದ್ದು ಬುಕ್ ಮಾಡೋದು ತುಂಬ ಕಷ್ಟ, ಯಾಕಂದರೆ ಸೇಲ್ ಆಗಲ್ಲ ಅನ್ನೋ ಹೆದರಿಕೆ ಇರುತ್ತೆ. ಅವರು ಅದೇ ಚಿಕ್ಕಮಗಳೂರು ಕಡೆಯವ್ರು ಯಾರು ಇದ್ದಾರಾ ಅಂತ ಹುಡುಕ್ತಾ ಇದ್ರು. ಸೊ ಅವಾಗ ನಾಗರಾಜ್ ಕೂವೆ ಅಂತ ಒಬ್ರು ರೈಟರ್ ಇದ್ದಾರೆ, ಆಮೇಲೆ ಕಾರ್ತಿಕ್ ಬೆಳಗೋಡು ಅಂತ ಒಬ್ರು ರೈಟರ್ ಇದ್ದಾರೆ. ಸೊ ಅವ್ರ ಥ್ರೂ ನನಗೆ ಪರಿಚಯ ಆಯ್ತು ಅವಾಗ. ಅಂದರೆ ಅವ್ರಿಗೆ ಕಥೆಗಳು ಕಳಿಸಿ ಅಂತ ಇವ್ರು ಹೇಳಿದ್ರು, ಕಳಿಸಿದ್ದೆ. ಅದಾಗಿ ಅವ್ರು ನೋಡಿ ಅದು ಅವ್ರಿಗೆ ಓಕೆ ಆಗಿ ಅವರೊಂದು 3-4 ಜನ ಹತ್ರ ಸ್ಕ್ರೀನಿಂಗ್ ಮಾಡಿಸಿ ಮಾಡ್ಬೋದು, ಅಂದರೆ ಇದನ್ನ ಬುಕ್ ಮಾಡ್ಬೋದು ಅಂತ ಅನಿಸಿ ಅದು ಬುಕ್ ಆಯಿತು. ಸೊ ಅದು ನನಗೊಂಥರ ಅಚ್ಚರಿನೇ, ಅಂದರೆ ಫೈನಲಿ ನನ್ನ ಬುಕ್ ಆಯ್ತಲ್ಲ ಅನ್ನೋ. ಟೈಟಲ್ ಹಿಂದೆ ಏನಾಗಿದ್ರೆ ಟೈಟಲ್ ಕೊಟ್ಟಿರೋದು ನೀವೇನಾ ಅಥವಾ? ಅದು ಆ್ಯಕ್ಚುಲಿ ಅದರಲ್ಲಿ 12 ಕಥೆಗಳಿದ್ದಾವೆ, ಬಟ್ ಯಾವುದೂ ಏನು ಲವ್ ಸ್ಟೋರಿ ಇಲ್ಲ ಆ್ಯಕ್ಚುಲಿ. ಹಂಗೆ ನೋಡಿದ್ರೆ ಒಂದು ಸ್ವಲ್ಪ ಲವ್ ಸ್ಟೋರಿ ಹತ್ತಿರ ಇರುವಂಥದ್ದು ಒಂದಿದೆ, ಅದಕ್ಕೆ ನಾನು ಮನಸ್ಥಿತಿ ಅಂತ ಟೈಟ್ಲ್ ಕೊಟ್ಟಿದ್ದೆ. ನನಗೆ ಆ್ಯಕ್ಚುಲಿ ಟೈಟ್ಲ್ ಕೊಡೋಕೆ ಬರಲ್ಲ, ತುಂಬ ಹಳೆಯ ಕಾಲ ಥರ ಟೈಟ್ಲ್ ಕೊಟ್ಕೊಂಡು ಕೂತಿರ್ತೀನಿ. ಅದು ನಾನು ಸುಧಾಕ್ಕೆ ಕಳಿಸಿದ್ದೆ. ಸುಧಾದಲ್ಲಿ ಪ್ರಿಂಟ್ ಆಗುವಾಗ ಅದನ್ನ ಟೈಟ್ಲು ಇದು ಮನಸ್ಥಿತಿ ಚೆನ್ನಾಗಿಲ್ಲ, ನಾವು ಅದರಲ್ಲಿ ಲಾಸ್ಟಿಗೆ ಲೆಟ್ಸ್ ಬ್ರೇಕಪ್ ಎಂದ ಅಂತ ಎಂಡ್ ಆಗುತ್ತೆ. ಸೊ ನಾವು ಲೆಟ್ಸ್ ಬ್ರೇಕಪ್ ಅಂತಾನೆ ಕೊಡ್ತೀವಿ ಟೈಟ್ಲು ಅಂತ. ಓಕೆ ಅಂತ ಹೇಳಿದೆ ನಾನು. ಸೊ ಅದು ಸುಧಾದಲ್ಲಿ ಬಂದಿತ್ತು ಲೆಟ್ಸ್ ಬ್ರೇಕಪ್ ಅಂತ. ಆಮೇಲೆ ಈ 12 ಕಥೆಗಳ ಟೈಟ್ಲ್ಗಳು ಎಲ್ಲ ತುಂಬ ಒಂಥರ ಹಳೆ ಟೈಟ್ಲ್ಗಳ ಥರ ಇತ್ತು. ಸೊ ಅವರು ಸೊ ಟೈಟ್ಲ್ ಏನು ಕೊಡೋದು ಬುಕ್ಕಿಗೆ ಅಂತ ಏನಾದ್ರು ಇರಲಿ ಅಂತ ಲೆಟ್ಸ್ ಬ್ರೇಕಪ್ ಇರಲಿ ಅಂತ ಅವರು ಪಬ್ಲಿಷರ್ ಹೇಳಿದ್ರು. ಬಟ್ ನನಗೆ ಸ್ವಲ್ಪ ಹಿಂಜರಿಕೆ ಇತ್ತು, ಅಂದರೆ ಇದು ಅಂದರೆ ಲೆಟ್ಸ್ ಬ್ರೇಕಪ್ ಅಂದರೆ ಇದರಲ್ಲಿ ಏನು ಲವ್ಗೆ ಸಂಬಂಧಪಟ್ಟಿದ್ದೇನು ಇಲ್ವಲ್ಲ, ಇದು ತಪ್ಪಾಗಲ್ವಾ, ಬೇಕಾ ಅಂತ. ಬಟ್ ಆಮೇಲೆ ಯೋಚನೆ ಮಾಡಿದಾಗ ಮೊದಲು ಬುಕ್ಕು ಏನೋ ಅಟ್ರಾಕ್ಟಿವ್ ಅನ್ನಿಸ್ಬೇಕು, ಆಮೇಲೆ ಅದನ್ನ ಕೈಗೆ ಎತ್ಕೋಬೇಕು. ಫಸ್ಟು ಕೈಗೆ ಎತ್ಕೊಂಡಾಗ ನೆಕ್ಸ್ಟ್ ಜನ ಓದ್ಬಿಟ್ಟು ಡಿಸೈಡ್ ಮಾಡ್ತಾರೆ ಚೆನ್ನಾಗಿದೆಯೋ ಇಲ್ಲೋ ಅಂತ. ಸೊ ಅದಕ್ಕೆ ಮುಖ್ಯವಾಗಿ ಅಂದರೆ
ಅಲ್ಟಿಮೇಟ್ಲಿ ಅದೊಂದು ಪ್ರಾಡಕ್ಟೇ ಆಗುತ್ತಲ್ವ. ಈಗ ಸಿನಿಮಾ ಆಗಲಿ ಬುಕ್ ಆಗಲಿ ಮಾರಾಟ ಆಗಲೇಬೇಕಾಗುತ್ತೆ, ಅಂದರೆ ಜನರಿಗೆ ತಲುಪಬೇಕು ಅಂತಲೇ ಮಾಡಿರೋದು. ಹಾಗಾಗಿ ಫಸ್ಟ್ ಜನರ ಕೈಗೆ ಹೋಗ್ಲಿಕ್ಕೆ ಒಂದು ಅಟ್ರಾಕ್ಟಿವ್ ಟೈಟ್ಲ್ ಬೇಕು. ಸೊ ಲೆಟ್ಸ್ ಬ್ರೇಕಪ್ ಅಂತ ಇಡ್ಬೋದು ಅನಿಸ್ತು. ಆಮೇಲೆ ನೋಡಿದಾಗ ಅದರಲ್ಲಿ ಎಲ್ಲ ಕಥೆಗಳು ಒಂದು ರೀತಿ ಅದೇ ನಮ್ಮ ಸುತ್ತಾನೆ ಏನೇನು ಬೇಲಿಗಳು ಹಾಕ್ಕೊಂಡಿರ್ತೀವಿ ಅದರಿಂದ ಹೊರಗೆ ಬರ್ಲಿಕ್ಕೆ ಟ್ರೈ ಮಾಡ್ತಾ ಇರೋ ರೀತಿನೇ ಇದೆ. ಸೊ ಹಂಗಾಗಿ ಸಮಂಜಸ ಅಂತ ಅನ್ನಿಸ್ತು ನಂಗೆ ಲೆಟ್ಸ್ ಬ್ರೇಕಪ್ ಅಂತ ಕೊಡ್ಬೋದೇನೋ ಅಂತ. ಸೊ ಹಂಗಾಗಿ ಕೊಟ್ವಿ. ಅದೇ ಅದಕ್ಕೆ ಪಾಸಿಟಿವ್ ಬಂದಿದೆ, ನೆಗೆಟಿವ್ ಬಂದಿದೆ ನಂಗೆ ಫೀಡ್ಬ್ಯಾಕ್. ಅಂದರೆ ಆ ಥರ ಯಾಕೆ ಟೈಟ್ಲ್ ಕೊಟ್ಟರೆ ನಾವು ಟೈಟ್ಲು ನೋಡ್ಬಿಟ್ಟು ಯಾವುದೋ ಕಾಲೇಜ್ ಹುಡುಗರು ಲವ್ ಸ್ಟೋರಿ ಅಂತ ತಗೊಳ್ಳೇ ಇಲ್ಲ ಅಂತಲೂ ಹೇಳಿದ್ದಾರೆ. ಬಟ್ ಕೆಲವರು ನಾನು ಟೈಟ್ಲ್ ನೋಡ್ಬಿಟ್ಟೆ ತೊಗೊಂಡೆ, ಯಾವುದೋ ಲವ್ ಸ್ಟೋರಿ ಇದೆ ಅಂತ ಅಟ್ರಾಕ್ಟಿವ್ ಆಗಿ ತೊಗೊಂಡೆ, ಬಟ್ ಅದು ಬಿಟ್ಟು ಬೇರೆದೇ ಇತ್ತು. ಸೊ ನಂಗೆ ಇನ್ನೂ ಜಾಸ್ತಿ ಖುಷಿ ಆಯಿತು ಅಂತ ಬಂದಿದೆ. ಬಟ್ ನೆಕ್ಸ್ಟ್ ಬುಕ್ಕಿಂದ ಕನ್ನಡ ಶೀರ್ಷಿಕೆನ ಇಡಬೇಕು ಅಂತ ಡಿಸೈಡ್ ಮಾಡಿ. ಓಕೆ ಸರ್. ಸೊ ಎಲ್ಲೋ ನಿಮ್ಮ ಪರಿಸರ ಕೂಡ ಈ ಬರವಣಿಗೆಗೆ ಒಂಥರ ಹಿನ್ನೆಲೆ ಆಯಿತು ಅಂತ ಅನ್ಸುತ್ತಲ್ಲ, ಯಾಕಂತಂದ್ರೆ ಆ ಮಲೆನಾಡು ಚಿಕ್ಕಮಗಳೂರು ಆಗಿರ್ಬೋದು, ನೀವು ಕೊಪ್ಪ ಬೇಸವರು, ಸೊ ಆ ಪರಿಸರ ಅಲ್ಲಿರುವಂತಹ ಏನು ಪರಿಸರದ ಜನಗಳು ಸೊ ನಿಮ್ಮನ್ನ ಎಷ್ಟು ಅಟ್ರಾಕ್ಟ್ ಮಾಡಿತ್ತು ಸರ್ ಬರವಣಿಗೆಗೆ ಎಸ್ಪೆಷಲಿ? ತುಂಬಾ ಅಂದ್ರೆ ಅದೇ ಈಗ ನಂದು ಮೊದಲನೇ ಪುಸ್ತಕದಲ್ಲಿ ಬಂದಿರೋ ಕಥೆಗಳಂತೂ ಸಂಪೂರ್ಣ ಆ ಕೊಪ್ಪ ಅಥವಾ ಮಲೆನಾಡು ಕಡೆ ನಡೆದಿರೋದೆ, ಅಥವಾ ನನ್ನ ಜೀವನದಲ್ಲಿ ನಡೆದಿರೋ ಕಥೆಗಳನ್ನೇ ನಾನು ಒಂದು ಸ್ವಲ್ಪ ಮಸಾಲೆ ಗಿಸಾಲೆ ಹಾಕ್ಬಿಟ್ಟು ಮಾಡಿರುವಂಥದ್ದು. ಹಾಗಾಗಿ ನನ್ನ ಊರು ಏನಿದೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ಅನ್ನುವಂಥ ಊರು, ಅದು ಆ ಕಡೆ ಪೂರ್ತಿ ಹಳ್ಳಿ ಅಂತನಲ್ಲ, ಅದು ತಾಲೂಕು ಕೇಂದ್ರ. ಅದು ಹಾಗಂತ ಪೂರ್ತಿ ಸಿಟಿನೂ ಅಲ್ಲ, ಅದು ಮಲೆನಾಡೆ. ಅದು ಅಲ್ಲಿನ ಜನಜೀವನ, ಅಲ್ಲಿ ನಾನು ಏನು ನೋಡ್ತಾ ಇದ್ದೆ ಅದು ನಂಗೆ ತುಂಬಾನೇ ಏನೋ ಇನ್ಸ್ಪೈರ್ ಮಾಡಿದೆ. ನಾನು ಅಲ್ಲಿ ಕಾಣಿಸ್ತಾ ಇದ್ದೆ ಅಂತಲೇ ಹೆಚ್ಚಿಗೆ ಬರೆದಿರೋದು. ಈಗ ಅಂದರೆ ನನಗೆ ಈ ಬುಕ್ ಪ್ರಿಂಟ್ ಆಗೋ ಟೈಮಲ್ಲಿ ನಾನು ಆ್ಯಕ್ಚುಲಿ ಬೆಂಗಳೂರಿಗೆ ಬಂದಿದ್ದೆ. ಸೊ ನಾನು ಕೊಪ್ಪದಲ್ಲಿ ಇರಲಿಲ್ಲ. ಇವಾಗ ನಾನು ನೋಡ್ತಾ ಇರೋಂಥ ಜೀವನ ಬೇರೆ ಇದೆ. ಸೊ ಇವಾಗ ನಾನು ಬರೀತಾ ಇರೋ ಕಥೆಗಳು ಅಂದರೆ ಈಗ ನೆಕ್ಸ್ಟ್ ಬುಕ್ಕಿಗೆ ಅಂತ ಏನು ಬರೀತಾ ಇದ್ದೀನಿ, ಆ ಕಥೆಗಳು ಬೇರೆ ಥರನೇ ಇದೆ. ಅದರಲ್ಲಿ ಅಷ್ಟಾಗಿ ಕೊಪ್ಪ ಬರದೇ ಇರ್ಬೋದು, ಬಟ್ ಆ ಭಾಷೆ ಏನಿರುತ್ತೆ ಮತ್ತು ಒಂದಷ್ಟು ರೂಪಕಗಳು ಅವೆಲ್ಲ ಅದು ನಾವು ಚಿಕ್ಕ ವಯಸ್ಸಿಂದ ಏನು ನೋಡಿರ್ತೀವಿ ಅದೇ ಉಳ್ಕೊಂಡ್ಬಿಟ್ಟಿರುತ್ತೆ. ಅಂದರೆ ಈಗ ಪಾತ್ರಗಳು ನಾನು ಬೆಂಗಳೂರಿನ ಪಾತ್ರಗಳು ಅಥವಾ ಬೆಂಗಳೂರಿನ ಘಟನೆಗಳು ಹಾಕಿದ್ರು ಕೂಡ ನನ್ನೊಳಗಡೆ ಒಂದು ಭಾಷೆ ಅಥವಾ ಒಂದು ಧ್ವನಿ ಇರುತ್ತಲ್ಲ, ಅದು ಯಾವತ್ತೂ ಕೊಪ್ಪದೇ ಇರುತ್ತೆ ಅನ್ಸುತ್ತೆ. ಅದು ತೆಗಿಯೋಕ್ಕಾಗಲ್ಲ. ನೀವು ಯಾವ ರೈಟ್ರದ್ದು ಅಷ್ಟೇ, ಅದು ಅವ್ರ ಅಂತರಾಳದಲ್ಲಿ ಅದು ಮೈನ್ ಅದೊಂದು ಇದ್ದೇ ಇರುತ್ತೆ. ಬೇರೆದೇನು ಟ್ರೈ ಮಾಡಿದ್ರು ಕೂಡ ಒಬ್ಬ ಕೊಪ್ಪದ ವ್ಯಕ್ತಿಯಾಗಿನೇ ನಾನು ನೋಡ್ತಾ ಇರ್ತೀನಿ. ಅಂದರೆ ನಾನು ಎಷ್ಟೇ ಟ್ರೈ ಮಾಡಿದ್ರು ನಾನು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದ ವ್ಯಕ್ತಿಯಾಗಿ ಬೆಂಗಳೂರು ನೋಡೋಕ್ಕಾಗಲ್ಲ, ಅಥವಾ ಬೇರೆ ಊರು ನೋಡೋಕ್ಕಾಗಲ್ಲ. ಕೊಪ್ಪದಿಂದ ಬಂದಂಥ ವ್ಯಕ್ತಿಯಾಗಿ ನಾನು ಬೆಂಗಳೂರು ನೋಡ್ತಾ ಇರ್ತೀನಿ ಅಂತ ಅನ್ಸುತ್ತೆ ಬಹುಶಃ. ಮತ್ತು ಈಗ ನೀವು ಮಾತಾಡ್ತಾ ಹೇಳಿದ್ರಿ ಆ ಪರಿಸರ ಆಗಿರ್ಬೋದು, ಅಲ್ಲಿ ಭಾಷೆ ಆಗಿರ್ಬೋದು, ನಿಮ್ಮ ಬರಹದಲ್ಲಿ ಅವತ್ತು ಹೊಕ್ಕಿರುತ್ತೆ ಅಂತ ಹೇಳಿ. ಸೊ ನೀವು ಒಬ್ಬ ಬರಹಗಾರನಾಗಿ ಮುಂದುವರಿಬೋದಿತ್ತು, ಸಿನಿಮಾ ಕ್ಷೇತ್ರದ ಆಯ್ಕೆ ಯಾಕಾಯ್ತು ಅಂತ ಹೇಳಿ? ಯಾಕಂದ್ರೆ ವೃತ್ತಿಯಾಗಿ ಹೋಗುವ ಅಥವಾ ನಿಮ್ಮ ಅನಿಸುವ ಇಚ್ಛೆ ಏನಾದ್ರೂ ಇತ್ತಾ? ಅಂದ್ರೆ ಬರಹಗಾರನಾಗಿ ಉಳಿಲಿಕ್ಕೆ ಕಾರಣ ಏನು ಅಂತ ಹೇಳಿ? ಅದೇ ಬರವಣಿಗೆ ಅನ್ನೋದು ನಂಗೆ ತುಂಬ ಅಟ್ರಾಕ್ಟ್ ಮಾಡ್ತಾ ಇತ್ತು. ಅಂದರೆ ಎನಿ ಕೈಂಡ್ ಆಫ್ ರೈಟಿಂಗ್, ಅಂದರೆ ಕತೆ ಓದಿದಾಗ ಏನು ಒಂದು ಫುಲ್ ಖುಷಿ ಆಗ್ತಾ ಇತ್ತು, ಒಳ್ಳೆ ಸಿನಿಮಾ ನೋಡಿದಾಗಲೂ ಅದೇ ಫೀಲ್ ಆಗ್ತಾ ಇತ್ತು. ಅಂದರೆ ಇದು ಕೂಡ ಒಂದು ಕಥೆನೇ. ಈಗ ನೀವು ಒಂದು ಪೇಜ್ದು ಕತೆ ಬರೆದ್ರು ಕಥೆನೇ, ಒಂದು ಸಿನಿಮಾನು ಕೂಡ ಕಥೆನೇ. ಒಂದು ಪೇಜ್ ಕಥೆಯಲ್ಲಿ ಜಸ್ಟ್ ಬರವಣಿಗೆ ಮಾತ್ರ ಇರುತ್ತೆ, ಬಟ್ ಸಿನಿಮಾದಲ್ಲಿ ಅದಕ್ಕೆ ಇನ್ನೊಂದಷ್ಟು ಏನೇನು ವಿಷಯಗಳು ಬಂದು ಸೇರ್ಕೊತವೆ. ಅದು ತುಂಬ ಎಫೆಕ್ಟಿವ್ ಆಗುತ್ತೆ. ಒಂದು ಕತೆ ಎಷ್ಟು ಜನಕ್ಕೆ ತಲುಪ್ಬೋದು, ಸಿನಿಮಾ ಅದಕ್ಕಿಂತ ಜಾಸ್ತಿ ಜನ ತಲುಪ್ಬೋದು ಬಹುಶಃ. ಅದು ನನಗೆ ಅನಿಸಿಕೆ ಶುರು ಆಯಿತು ಬೇಸಿಕಲಿ. ಅಂದರೆ ಹೇಗೆ ನನ್ನ ಬೇಸಿಕಲಿ ಎಲ್ಲರಿಗೂ ಹುಟ್ಟೋದಷ್ಟೇ, ನನ್ನ ಹೊರಗಡೆ ಒಂದಷ್ಟು ವಿಷಯಗಳಿದ್ದಾವೆ, ನಾನು ಅದನ್ನ ಜಗತ್ತಿಗೆ ಹೇಳಬೇಕು ಅಂತ. ಅದಕ್ಕೆ ಮಾರ್ಗ ನನಗೆ ಫಸ್ಟಿಗೆ ಕತೆಗಳು ಸಾಕು ಅಂತ ಅನ್ನಿಸ್ತಾ ಇತ್ತು. ನಂಗೆ ಸಿನಿಮಾ ಥಾಟು ಇರಲಿಲ್ಲ, ಸಿನಿಮಾ ಫೀಲ್ಡಿಗೆ ಬರಬೇಕು ಅನ್ನೋ ಐಡಿಯಾನೂ ಇರಲಿಲ್ಲ. ಆಮೇಲೆ ಕೆಲವೊಂದಷ್ಟು ಸಿನಿಮಾಗಳು ನೋಡ್ತಾ 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 ಅನ್ಸೋಕೆ ಶುರು ಆಯಿತು, ಓಕೆ ಕತೆ ಏನು ಕೆಲಸ ಮಾಡ್ತಾ ಇದೆಯೋ ಸಿನಿಮಾನ ಅದೇ ಕೆಲಸ ಮಾಡ್ತಾ ಇದೆ, ಬಟ್ ಒಂದೇ ಸಲ ಜಾಸ್ತಿ ಜನಕ್ಕೆ ತಲುಪ್ತಾ ಇದೆ ಇದು. ಸೊ ಹಂಗಿದ್ರೆ ಈ ಕ್ರಾಫ್ಟ್ನ ಕಲಿಬೇಕು ಅಂತ ಅನ್ಸೋಕೆ ಶುರು ಆಯಿತು. ಸೊ ಲಾರ್ಜ್ ಆಡಿಯನ್ಸ್ ಅನ್ನು ಹೌದು, ಜಾಸ್ತಿ ಜನಕ್ಕೆ ತಲುಪೋ ಕಾರಣಕ್ಕೋಸ್ಕರ. ಜೊತೆಗೆ ನಾನು ಬರೀ ಸಾಹಿತ್ಯದಲ್ಲಿ ಉಳ್ಕೋಬೇಕು ಅಂದರೆ ಆಬ್ವಿಯಸ್ಲಿ ಸಾಹಿತ್ಯದಲ್ಲಿ ಜೀವನ ಅಂತೂ ಮಾಡೋಕ್ಕಾಗಲ್ಲ, ಬೇರೆ ಕೆಲಸ ಮಾಡ್ಕೊಂಡೇ ಮಾಡಬೇಕು. ಜೊತೆಗೆ ನಮ್ಗೆ ಅದು ಹೆಂಗಿದ್ರು IT ಫೀಲ್ಡ್ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಸೊ ಹಾಗಾಗಿ ಟ್ರೈ ಮಾಡೋಣ ಸಿನಿಮಾದಲ್ಲಿ ಅಂತ. ಆಕ್ಚುಲಿ ಗುಡ್ ಡಿಸಿಷನ್ ಅಂತಾನೆ ಅನ್ಸುತ್ತೆ, ಯಾಕಂತಂದ್ರೆ ದೊಡ್ಡ ದೊಡ್ಡ ಬ್ಯಾನರ್ಗಳಲ್ಲಿ ನಿಮ್ಗೆ ಕೆಲಸ ಮಾಡುವಂತ ಅವಕಾಶ ಸಿಕ್ತು. ಸೊ ನಂಗೆ ಅದು ಹೇಳಬೇಕು ಸರ್, ಪುನೀತ್ ರಾಜ್ಕುಮಾರ್ ಸೊ ನಮ್ಮ ಕನ್ನಡ ಇಂಡಸ್ಟ್ರಿ ಕಂಡಂತ ಅದ್ಭುತ ರತ್ನ ಅಂತಾನೆ ಹೇಳ್ಬೋದು. ಸೊ ಅವ್ರ ಜೊತೆ ನೀವು ಕೆಲಸ ಮಾಡಿದ್ದೀರಾ, ಸೊ ಆ ಕುಟುಂಬದ ಜೊತೆ ಇದ್ದು ನಿಮ್ಗೆ ಕೆಲಸ ಮಾಡಿದ ಅನುಭವ ಕೂಡ ಇದೆ. ಸೊ ಅದನ್ನ ನೆನಪಿಸ್ಕೋಬೋದಾ ಸರ್? ಖಂಡಿತ. ಅದೇ ಹೇಳ್ಬೇಕಂದ್ರೆ ನಾವು ಅದೇ ಒಂದಲ್ಲ ಎರಡಲ್ಲ ಸಿನಿಮಾ ರಿಲೀಸ್ ಆದ ನಂತರ ನಾನು ಮತ್ತೆ ಅದೇ ರಘುನಂದನ್ ಕಾನಡ್ಕ ಅಂತ ಅವ್ರು ಒಂದಲ್ಲ ಎರಡಲ್ಲ ಅಸೋಸಿಯೇಟ್ ಆಗಿದ್ರು. ಸೊ ನಾನು ಮತ್ತೆ ಅವ್ರು ಸೇರಿಕೊಂಡು ಒಂದು ಸ್ಕ್ರಿಪ್ಟ್ ಬರೀತಾ ಇದ್ವಿ. ಅದು ಸಿನಿಮಾ ಆಗಬೇಕಾಗಿತ್ತು, ಅದೇನೇನೋ ಕಾರಣಾಂತರಗಳಿಂದ ಆಗಿಲ್ಲ. ಅದೇ ಸಮಯದಲ್ಲಿ ನಾವು ನಮ್ಮ ಟೀಮ್ ಇದೆ, ಓಕೆ ನಾವಿಬ್ಬರು ಇದ್ದೀವಿ ರೈಟರ್ಸು, ಅವರು ಡೈರೆಕ್ಟ್ರು, ಜೊತೆಗೆ ವಿಶ್ವೇಶ್ ಅಂತ ಕ್ಯಾಮ್ರಾಮನ್ ಇದ್ದರು, ನವನಿಶಾ ಮತ್ತು ಮ್ಯೂಸಿಕ್ ಡೈರೆಕ್ಟರ್. ಸೊ ಒಂದು ಟೀಮ್ ಇತ್ತು. ಸೊ ನಾವು ಹೆಂಗೆ ಮಾಡ್ಬೋದು ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಸಾಧ್ಯ ಇದೆ ಇಲ್ಲೋ ನೋಡಲಿಕ್ಕೆ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ, GPS ಅಂತ. ಆ GPS ಶಾರ್ಟ್ ಫಿಲ್ಮಲ್ಲಿ ಇವರು ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ. ಅದು ಅದೇ PRK ಯೂಟ್ಯೂಬ್ ಚಾನಲಲ್ಲಿ ಇದೆ ಆ್ಯಕ್ಚುಲಿ. ಆ ಶಾರ್ಟ್ ಫಿಲ್ಮ್ ಕಂಪ್ಲೀಟ್ ಆದಾಗ ನಾವು ಅದೇ ಯಾವುದಾದ್ರೂ ಒಳ್ಳೆ ಯೂಟ್ಯೂಬ್ ಚಾನಲ್ ಹಾಕಬೇಕಲ್ಲ ಅಂತ PRKಗೆ ಅಪ್ರೋಚ್ ಮಾಡಿದ್ವಿ.
ಅವರು ಅದು ನೋಡ್ಬಿಟ್ಟು ಖುಷಿಯಾಗಿ ಕರೆದ್ರು. ಅಂದ್ರೆ ಫಸ್ಟ್ ಅಶ್ವಿನಿ ಮೇಡಮ್ ನೋಡ್ಬಿಟ್ಟು ಅವ್ರಿಗೆ ಖುಷಿಯಾಗಿ ಅಪ್ಪು ಸರ್ಗೆ ತೋರಿಸಿದ್ರು. ಆಮೇಲೆ ಅಪ್ಪು ಸರ್ ಆಕ್ಚುಲಿ ಕರೆದ್ರು, ಅವರು ಟೀಮ್ ಒಂದ್ಸಲಿ ಕರೀರಿ ನಮ್ಮ ಆಫೀಸಿಗೆ ಅಂತ. ನಮ್ಗೆ ತುಂಬಾ ಅಂದ್ರೆ ಶಾಕ್. ಅಂದ್ರೆ ಒಂದು ಓಕೆ ಶಾರ್ಟ್ ಫಿಲ್ಮ್ ಅವ್ರು ತಗೊಂಡು ಅವ್ರದ್ದು ಯೂಟ್ಯೂಬ್ ಚಾನಲ್ ಹಾಕಿ ಬಿಟ್ಬಿಡ್ಬೋದು, ಇಡೀ ಟೀಮ್ ಕರಿಬೇಕು ಅನ್ನೋದೇನಿದೆ ಅವ್ರಿಗೆ, ಅದೊಂದು ಶಾರ್ಟ್ ಫಿಲ್ಮ್ ಅಷ್ಟೇ, ಒಂದು 20 ಮಿನಿಟ್ ಶಾರ್ಟ್ ಫಿಲ್ಮ್ ಅಷ್ಟೇ. ಅವ್ರು ಆ ಥರದ್ದು ಎಷ್ಟೆಲ್ಲ ನೋಡಿದ್ರು. ಬಟ್ ನಮ್ಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಒಂದು ವ್ಯಾಲಿಡೇಷನ್, ಓಕೆ ನಾವೇನೋ ಒಂದು ಕ್ರಾಫ್ಟ್ ಮಾಡಿದ್ವಿ ಎಲ್ಲ ಸೇರ್ಕೊಂಡು, ಅದು ಓಕೆ ಚೆನ್ನಾಗಿದೆ. ಅದಕ್ಕೂ ಪುನೀತ್ ಸರ್ ಥರದವರು ಕರೆದ್ಬಿಟ್ಟು ಒಂದು ವಿಷಯ ಹೇಳ್ತಾ ಇದ್ದಾರೆ ಅಂದರೆ ಓಕೆ ನಾವು ಅದೊಂದು ದೊಡ್ಡ ಕಾನ್ಫಿಡೆನ್ಸ್ ಆ್ಯಕ್ಚುಲಿ. ಸೊ ಅವ್ರ ಆಫೀಸಿಗೆ ಹೋದಾಗ ಅಲ್ಲಿ ಬೇರೆ ಯಾವ್ದಾದ್ರು ಕಥೆಗಳಿದಾವೆ ನಮ್ಮ ಪ್ರೊಡಕ್ಷನಿಂದ ಮಾಡಲಿಕ್ಕೆ, ಈ ಥರದ್ದೆಲ್ಲ ಮಾತುಕತೆಗಳು ಆಗ್ತಾ ಇತ್ತು. ಆ ಟೈಮಲ್ಲಿ ಅದೇ ಹಾಗೆ ಏನು ಒಂದು ಬಾಂಧವ್ಯ ಇತ್ತು. ಅಂದರೆ ಅವ್ರದ್ದು ಏನಾದ್ರು ಸಣ್ಣ ಪುಟ್ಟ ಕೆಲಸಗಳಿದ್ರೆ ಹೇಳ್ತಾ ಇರ್ತಿದ್ರು. ಹಾಗಾಗಿ ನಮ್ಮ ಟೀಮ್ ಜೊತೆ ಒಂದು ಕಾಂಟ್ಯಾಕ್ಟ್ ಇತ್ತು. ಆವಾಗ ಅದೇ ಗಂಧದ ಗುಡಿ ಅಂತ ಒಂದು ಮಾಡ್ತಾ ಇದ್ವಿ ಪ್ರಾಜೆಕ್ಟು, ಅದಕ್ಕೊಂದು ಸ್ವಲ್ಪ ರೈಟಿಂಗ್ ಹೆಲ್ಪ್ ಬೇಕು ಅಂತ ಹೇಳಿದ್ರು ಅವರು. ಗಂಧದ ಗುಡಿ ಹೇಗೆ ಅಂದರೆ ಅದು ಅದೇ ಅರ್ಧ ಶೂಟಿಂಗ್ ಆಗಿತ್ತು, ಅಮೋಘ ವರ್ಷ ಅವರು ಡೈರೆಕ್ಟ್ರು. ಸೊ ಅರ್ಧ ಶೂಟಿಂಗ್ ಆಗೋಗಿತ್ತು. ಅಂದರೆ ಒಂದು 30-40% ಮಾಡಿದ್ರು. ಇನ್ನೊಂದು 60% ಮಾಡಲಿಕ್ಕೆ ಅವರಿಗೆ ಅದೇ ಸ್ವಲ್ಪ ಇನ್ನೂ ಏನೋ ಬೇಕು. ಅಂದರೆ ಜಸ್ಟ್ ಅಲ್ಲಿ ಹೋಗಿ ಆ ಜಾಗಗಳನ್ನಷ್ಟೇ ತೋರಿಸಿದ್ರೆ ಸಾಕಾಗಲ್ಲ. ಬಹುಶಃ ಯಾವ್ಯಾವ ಜಾಗಗಳಿಗೆ ಹೋಗ್ತೀವೋ ಅದ್ರ ಬಗ್ಗೆ ಒಂದಷ್ಟು ರಿಸರ್ಚ್ ಮಾಡಿ ಅಲ್ಲಿ ಯಾವ ವಿಷಯಗಳ ಬಗ್ಗೆ ಮಾತಾಡ್ಬೋದು ಅಂತ ಸ್ಕ್ರಿಪ್ಟ್ ಬರೆದ್ರೆ ಬೆಟರ್ ಇರುತ್ತೆ ಅಂತ. ಸೊ ಹಂಗಾಗಿ ನಾವು ಸ್ಕ್ರಿಪ್ಟ್ ಬರೆಯೋಕ್ಕೆ ಶುರು ಮಾಡಿದ್ವಿ. ಅದು ತುಂಬ ಒಂದೂವರೆ ವರ್ಷ ಪ್ರೊಸೆಸ್ ಆಯಿತು. 2 ವರ್ಷನೇ ಆಯಿತು ನಾವು ಗಂಧದ ಗುಡಿ. ಆ ಗ್ಯಾಪಲ್ಲಿ ಅದೇ ಲಕ್ಕಿ ಮ್ಯಾನ್ ಬಂದಿದ್ದು. ಅದು ಆ್ಯಕ್ಚುಲಿ ಅದೇ ರೀಮೇಕ್ ಸಿನಿಮಾ ತಮಿಳ್ದು. ಅದರಲ್ಲಿ ಅಪ್ಪು ಸರ್ ಪೋರ್ಷನ್ಗೆ ಡೈಲಾಗ್ಸು ನಾನು ಬರೆದಿದ್ದು. ಅದ್ರದ್ದು ಗಂಧದ ಗುಡಿ ನಾವು ಶೂಟಿಂಗ್ ಹೋಗಿಲ್ಲ, ಜಸ್ಟ್ ಈ ಥರ ಡಿಸ್ಕಷನ್ಗೆ ಹೋಗ್ತಾ ಇದ್ವಿ. ಬಟ್ ಲಕ್ಕಿ ಮ್ಯಾನಲ್ಲಿ ನನಗೆ ಶೂಟಿಂಗ್ ಹೋಗ್ಲಿಕ್ಕೆ ಅವಕಾಶ ಸಿಕ್ತು. ಅಂದರೆ ಅಪ್ಪು ಸರ್ ಜೊತೆಗೆ ಅದೇ ನಾನು ತುಂಬ ಹೆದರ್ಕೊಂಡಿದ್ದೆ ಆ್ಯಕ್ಚುಲಿ. ಇನ್ನೂ ನೆನಪಿದೆ, ಆ ಡೈಲಾಗ್ಸ್ದು ಯಾವುದೋ ಒಂದು ಪ್ರಾಂಪ್ಟ್ ಕೊಡಬೇಕಾಗಿತ್ತು. ನಂಗೆ ಫುಲ್ ಗಾಬರಿಯಾಗಿ ಬರಲೇ ಇಲ್ಲ ಆ್ಯಕ್ಚುಲಿ. ಸೊ ಬಟ್ ಅವಾಗ ಅಪ್ಪು ಸರೇ ಆ್ಯಕ್ಚುಲಿ ಸಮಾಧಾನ ಮಾಡಿದ್ರು, ಪರವಾಗಿಲ್ಲ. ಯಾವ ಡೈಲಾಗ್ ಎಕ್ಸಾಕ್ಟ್ಲಿ ನೆನಪಿಲ್ಲ ನನಗೆ ಆ್ಯಕ್ಚುಲಿ. ಯಾವುದೋ ಒಂದು ಡೈಲಾಗ್ ಪ್ರಾಂಪ್ಟ್ ಕೊಡಬೇಕಾದ್ರೆ ಅವ್ರ ಆ್ಯಕ್ಷನ್ ಅಂದಾಗ ನಾನು ಹೇಳಬೇಕಾಗಿತ್ತು, ನಾನು ಗಾಬರಿ ಆಗೋಯ್ತು, ಬರಲೇ ಇಲ್ಲ. ಸೊ ಬಟ್ ಆಮೇಲೆ ಅಪ್ಪು ಸರೇ ಸಮಾಧಾನ ಮಾಡಿದ್ರೆ ಏನು ಪರವಾಗಿಲ್ಲ, ಏನಾಗಲ್ಲ, ಟೆನ್ಷನ್ ಆಗಬೇಡಿ ಅಂತೆಲ್ಲ ಹೇಳಿ. ಬಟ್ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಒಂದು 5 ದಿನ ಶೂಟಿಂಗ್ ಇತ್ತು. ಬಟ್ ಅದು ನನಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಮತ್ತು ಅವರು ಬೇಸಿಕಲಿ ಇದೆ, ನಾನು ಏನೋ ಅಪ್ಪು ಸರ್ ನನಗೆ ಸಿಕ್ಕಿದ್ದು ಅಂದರೆ ನೋಡ್ಲಿಕ್ಕೆ ಸಿಕ್ಕಿದ್ದು ಅದೊಂದು 5 ದಿನ. ಅದು ಬಿಟ್ಟರೆ ಒಂದಷ್ಟು ಡಿಸ್ಕಷನ್ಸ್ ಏನಾಗ್ತಾ ಇತ್ತು ಅಲ್ಲಿ ನನ್ಗನ್ಸಿದಂದ್ರೆ ಅವರು ಏನೋ ಮನುಷ್ಯ ಅಂತ ಬೇಸಿಕಲಿ. ಏನೋ ಅವರು ಪರಿಪೂರ್ಣವಾದ ಮನುಷ್ಯ. ಅಂದರೆ ಅವರೆಲ್ಲರನ್ನೂ ಮನುಷ್ಯ ಥರನೇ ನೋಡ್ತಾರೆ. ಅವ್ರ ಶೂಟಿಂಗಲ್ಲಿ ಏನೋ ಒಬ್ರನ್ನ ಒಂಥರ ಇನ್ನೊಬ್ರನ್ನ ಆ ಥರ ಇಲ್ಲ. ತುಂಬ ನಾರ್ಮಲ್ ವ್ಯಕ್ತಿಯಾಗಿ ಇರ್ತಿದ್ರು ಅವರು. ಅಂದ್ರೆ ನಮ್ಗೆ ಹೆದರಿಕೆ ಇರುತ್ತಲ್ಲ, ಯುವ ಬರಹಗಾರ ಅನ್ನುವಂತಹ ಯಾವುದೋ ಒಂದು ಗ್ಯಾಪ್ ಕ್ರಿಯೇಟ್ ಮಾಡ್ತಿರ್ಲಿಲ್ಲ. ಇಲ್ಲ ಅಂದ್ರೆ ಎಲ್ಲರ ಜೊತೆ ಒಂದೇ ತರ ಇರ್ತಾ ಇದ್ರು. ನಮ್ಗೆ ಅದೊಂಥರ ಇನ್ನೂ ಕಾನ್ಫಿಡೆನ್ಸ್ ಕೊಡ್ತಾ ಇತ್ತು. ಅಂದ್ರೆ ನಮ್ಗೆ ಹೆದರಿಕೆ ಅವ್ರ ಜೊತೆಗೆ ಮಾತಾಡ್ಬೇಕಾದ್ರೆ ನಾರ್ಮಲ್ ಆಗಿ ಎಲ್ರಿಗೂ ಇರುತ್ತಲ್ವ ಒಬ್ರು ಸ್ಟಾರ್ ಜೊತೆ ಮಾತಾಡೋದು. ಬಟ್ ಆ ಥರ ಅವರು ಆ ಥರದ್ದೇನೋ ಇಟ್ಕೊಂಡಿರ್ಲಿಲ್ಲ ಆ್ಯಕ್ಚುಲಿ. ಅದೇ ಅಮೋಘ ವರ್ಷ ಅವರು ಹೇಳಿದರು. ಅಂದರೆ ಗಂಧದ ಗುಡಿ ಟ್ರೈಲರ್ ರಿಲೀಸ್ಗೆ 1 ದಿನ ಇತ್ತು. ಅವಾಗ ಅವ್ರಿಗೆ ಕಳಿಸಿದ್ರು ಟ್ರೈಲರ್. ಅವಾಗ ಅಪ್ಪು ಸರ್ ಅವರಿಗೆ ಅಮೋಘ ವರ್ಷ ಅವ್ರಿಗೆ ಮೆಸೇಜ್ ಮಾಡಿದ್ರು, ಅದು ಪವರ್ ಸ್ಟಾರ್ ಅಂತ ಏನಿದೆ ಅದನ್ನು ತೆಗೆದುಬಿಡಿ ಅಂತ. ಸೊ ಅಂದರೆ ಅವ್ರಿಗೆ ಗಂಧದ ಗುಡಿಲಿ ನಾನು ಪಕ್ಕ ಬರೀ ಪುನೀತ್ ರಾಜ್ಕುಮಾರ್ ಕಾಣಿಸ್ಕೋಬೇಕು ಅಂತ ಇತ್ತು. ಸೊ ಅದೇ ನನಗೆ ಅಂದರೆ ನಾನು ಅದಕ್ಕಿಂತ ಮುಂಚೆ ಯಾವುದೋ ದೊಡ್ಡ ಸಿನಿಮಾಗಳಿಗೆ ವರ್ಕ್ ಮಾಡಿಲ್ಲ. ನಾನು ಇನ್ನೂ ಜಸ್ಟ್ ಇಂಡಸ್ಟ್ರಿಗೆ ಬಂದಿದ್ದೆ ಅಷ್ಟೇ. ಸೊ ನನ್ನಂಥ ಒಬ್ಬ ಬರಹಗಾರ ಕೂಡ ಏನೋ ಅವ್ರ ತನಕ ರೀಚ್ ಆಗ್ಬೋದಾಗಿತ್ತು ಅಂದರೆ ನೀವು ಅರ್ಥ ಮಾಡ್ಕೋಬೋದು. ಅಂದರೆ ಅವರೆಷ್ಟು ಅಂದರೆ ಅದೇ ಡೌನ್ ಟು ಅರ್ತ್ ಅಂತ ಹೇಳಿದ್ರು ತುಂಬ ಸಣ್ಣ ವಿಷಯ ಆಗುತ್ತೆ. ಬಟ್ ಅಂದರೆ ಅವ್ರು ಅಷ್ಟು ತುಂಬ ಓಪನ್ ಆಗಿದ್ರು ಅಂತ, ಹೊಸ ವಿಷಯಗಳಿಗೆ, ಹೊಸ ಜನಗಳಿಗೆ ಓಪನ್ ಆಗಿದ್ರು. ನನಗೆ ಅದು ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು ಅವ್ರ ಜೊತೆಗೆ ಅದೇ 2 ವರ್ಕ್ ಮಾಡಿದ್ದು. ಬಟ್ ಅದೇ ಗಂಧದ ಗುಡಿ ಅದೇ ಅವ್ರು ಬದುಕಿದ್ರೆ ಅಂದ್ರೆ ಇನ್ನು ಬೇರೆ ತರ ಬರ್ತಾ ಇತ್ತು. ಅದು ಏನೂ ಮಾಡೋಕ್ಕಾಗಲ್ಲ. ಅಂದ್ರೆ ಬೇರೆ ತರನೇ ಇತ್ತು ಅದು ಸ್ಕ್ರಿಪ್ಟ್. ಬಟ್ ಆಮೇಲೆ ಅದನ್ನ ಚೇಂಜ್ ಮಾಡಿದ್ರು. ಹೌದು. ಓಕೆ. ಸೊ ಇದಾದ ನಂತರ ನಿಮಗೆ ಅವಕಾಶಗಳು ಯಾವ ತರ ಬರ್ತಾ ಹೋಯ್ತು ಸರ್? ಆರಂಭದಲ್ಲಿ ನೀವು ಇದೇ ಕೆಲಸವನ್ನ ಮಾಡ್ತಾ ಇದ್ರಿ, ಶಾರ್ಟ್ ಫಿಲ್ಮ್ ಅನ್ನ ಮಾಡಿ ಮತ್ತೆ ಲಕ್ಕಿ ಮ್ಯಾನ್ ಅಂತ ಚಿತ್ರಗಳಲ್ಲೆಲ್ಲ. ಆಮೇಲೆ ಅವಕಾಶಗಳು ಯಾವ ರೀತಿಯಾಗಿ ಬೆಳೀತಾ ಹೋಯ್ತು? ಅದೇ ನಮ್ಮ ಉದ್ದೇಶ ಇದ್ದಿದ್ದು ಅದೇ ನಮ್ದೊಂದು ಟೀಮ್ ಏನಿದೆ, ನಾನು ರಘುನಂದನ್ ಕನ್ನಡಕ ಅಂತಿದ್ರು, ಜೊತೆಗೆ ಕಿರಣ್ ಕುಮಾರ್ ಮತ್ತು ಪುನೀತ್ ಕಬ್ಬೂರ್ ಅಂತ ಇನ್ನು 4 ಜನ ಇದ್ವಿ. ಸೊ ನಮ್ದೊಂದು ಟೀಮ್ ಥರ ಆಗಿತ್ತು. ಸೊ ನಾವು ನಮ್ಮದೇ ಫೀಚರ್ ಫಿಲ್ಮ್ ಮಾಡ್ಬೇಕಂತಲೇ ಟ್ರೈ ಮಾಡ್ತಾ ಇದ್ದಿದ್ದು. ಅದು ಒಂದು ಸ್ವಲ್ಪ ತಡ ಆಗ್ತಾಯಿದೆ ಅಂತ ಗೊತ್ತಾದಾಗ ಓಕೆ ನಾವು ಇನ್ನೇನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಮ್ಗೆ ಅನ್ನಿಸ್ತು ನಾವು 4 ಜನ ಕೂತ್ಕೊಂಡು ಸ್ಕ್ರೀನ್ ಪ್ಲೇ ಬರೆದ್ರೆ ಚೆನ್ನಾಗಿ ಬರ್ತಾ ಇದೆ. ಅಂದರೆ ಒಂದು ಕಂಬ್ರಾಯ್ಡ್ರಿ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಒಳ್ಳೊಳ್ಳೆ ಕಥೆಗಳು ಸ್ಕ್ರೀನ್ ಪ್ಲೇ ಮಾಡ್ಬೋದು ನಾವು ಅಂತ ಅನ್ಸೋಕ್ಕೆ ಶುರು ಆಯಿತು. ಸೊ ಅವಾಗ ಅದೇ ಫ್ಲಾಂಜ್ ರೈಟರ್ಸ್ ಬ್ಲಾಕ್ ಅಂತ ಒಂದು ಟೀಮ್ ಮಾಡ್ಕೊಂಡ್ವಿ. ಅಂದರೆ ನಮ್ಮ ಉದ್ದೇಶ ಇದ್ದಿದ್ದು ಅದೇ, ಈಗ ನಿಮ್ಮ ಹತ್ರ ಒಂದು ಸಿಂಗಲ್ ಲೈನ್ ಇರ್ಬೋದು, ಆ ಸಿಂಗಲ್ ಲೈನ್ ನಮ್ಗೆ ಕೊಟ್ಟರೆ ನಾವು 4 ಜನ ಕೂತ್ಕೊಂಡು ಒಂದು 2 ತಿಂಗಳು ಫುಲ್ ಡಿಸ್ಕಷನ್ ಮಾಡಿ ಒಂದು ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡಿಕೊಡ್ತೀವಿ, ಜೊತೆಗೆ ಡೈಲಾಗ್ಸ್ನ ಬರೆದು ಶೂಟಿಂಗಿಗೆ ರೆಡಿ ಆಗುವಂಥ ಸ್ಕ್ರಿಪ್ಟ್ ಮಾಡಿಕೊಡ್ತೀವಿ. ಸೊ ನಾವು ಬೇಸಿಕಲಿ ಇದ್ದಿದ್ದು ರೈಟಿಂಗ್ ಟೀಮ್ ಅಂತ ತುಂಬ ಕಮ್ಮಿ, ಎಲ್ಲೂ ಇಲ್ಲವೇ ಇಲ್ಲ, ಕನ್ನಡದಲ್ಲಂತೂ ಇಲ್ಲವೇ ಇಲ್ಲ. ಸೊ ನಿಮ್ಗೆ ಬೇರೆ ಇದಕ್ಕೆಲ್ಲದಕ್ಕೂ ಸಿಗ್ತದೆ, ಏನೋ ಆರ್ಗನೈಸ್ಡ್ ಆಗಿದೆ ಒಂದು ರೇಂಜ್ಗೆ, ಬಟ್ ರೈಟಿಂಗ್ ಆರ್ಗನೈಸ್ಡ್ ಆಗಿಲ್ಲ. ಸೊ ನಾವು ಜಾಸ್ತಿ ಸ್ಕ್ರಿಪ್ಟ್ಗಳನ್ನ ನಾವು ರೈಟರ್ಸ್ ಟೀಮ್ ಮೂಲಕ ಕೊಡೋಕ್ಕೆ ಸಾಧ್ಯ ಆದರೆ ಆವಾಗ ಜಾಸ್ತಿ ಡೈರೆಕ್ಟರ್ಸ್ನ ಎನೇಬಲ್ ಮಾಡ್ಬೋದು. ಅಂದರೆ ಈಗಿಲ್ಲ ಡೈರೆಕ್ಟರೇ ಬರೆಯೋಕೆ ಕೂತ್ಕೊಂಡ್ರೆ 1 ವರ್ಷ ತಗೊಳ್ತಾರೆ. ಅದ್ರ ಬದಲು
ನಾವು ವರ್ಷಕ್ಕೆ ಒಂದು 4-5 ಸ್ಕ್ರಿಪ್ಟ್ ಬರೆದ್ರೆ 4-5 ಜನ ಡೈರೆಕ್ಟರ್ಸು ಹೊಸ ಹೊಸ ಸಿನಿಮಾಗಳು ಮಾಡ್ಬೋದು ಒಂದೇ ಸಲಿಗೆ. ಸೊ ಆ ಥರದ್ದೇನೋ ಒಂದು ಐಡಿಯಾ ಇಟ್ಕೊಂಡು ಶುರು ಮಾಡಿದ್ದು ನಾವು. ಈಗ ಸದ್ಯಕ್ಕೆ ಅದೇ ಒಂದು 3-4 ಸಿನಿಮಾ ನಾವು ಆ್ಯಕ್ಚುಲಿ ಒಂದು 2 ವೆಬ್ ಸೀರೀಸ್ಗೂ ಕೂಡ ಬರೆದ್ವಿ. ತುಂಬ ಚೆನ್ನಾಗಿತ್ತು, ಪ್ರೊಸೆಸ್ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ ನಾವು. ಅಂದರೆ 2 ಕಂಪ್ಲೀಟ್ ಬೇರೆ ಬೇರೆ ಥರದ್ದು, ಒಂದು ವಿಲೇಜ್ ಬೇಸ್ಡ್ ಇತ್ತು, ಇನ್ನೊಂದು ಸ್ವಲ್ಪ ನಗರ ಕೇಂದ್ರಿತವಾಗಿತ್ತು. ಸೊ ಆ ಪ್ರೊಸೆಸ್ ತುಂಬ ಚೆನ್ನಾಗಿತ್ತು ನಮಗೆ. ಬಟ್ ಅದೇ ಸ್ಕ್ರೀನ್ ಮೇಲೆ ಬಂದಿಲ್ಲ ಇನ್ನು ಆ 2 ವೆಬ್ ಸೀರೀಸ್ಗಳು. ಜೊತೆಗೆ ಇನ್ನೊಂದಷ್ಟು ಸಿನಿಮಾಗಳಿಗೆ ಬರ್ದಿದ್ದೀವಿ, ಅದೆಲ್ಲ ಬರಬೇಕು. ಅದೇ ಒಂದೇನಂದರೆ ಅದೇ ಸ್ಕ್ರೀನ್ ಪ್ಲೇ ಆಗಲಿ ಡೈಲಾಗ್ಸ್ ಆಗಲಿ ಅದೇ ಇಂಡಿಪೆಂಡೆಂಟ್ ಆರ್ಟ್ ಅಲ್ಲ ಅಂತ ಏನು ಹೇಳಿದೆ. ನಮ್ಮ ಸ್ಕ್ರಿಪ್ಟ್ ಏನಿದೆ ಅದು ಸ್ಕ್ರೀನ್ ಮೇಲೆ ಬರ್ದೇನೆ ಇದ್ರೆ ಅದು ವ್ಯಾಲ್ಯೂ ಇಲ್ಲ ಅದಕ್ಕೆ. ಅಂದರೆ ಅದು ಸುಮ್ಮನೆ ಕೊಳಿತಾ ಇರುತ್ತೆ. ಆ ಸ್ಕ್ರೀನ್ ಮೇಲೆ ಅದು ಬಂದಾಗ ಗೊತ್ತಾಗುತ್ತೆ, ಓಕೆ ನಾವೇನು ತಪ್ಪು ಮಾಡಿದ್ದೀವಿ. ಎಷ್ಟೋ ಸಲ ನಾವು ಬರ್ದಿದ್ದು ನಮ್ಗೆ ಗೊತ್ತಿರಲ್ಲ, ನಾವು ತುಂಬ ಚೆನ್ನಾಗಿ ಬರ್ದೀವಿ ಅಂತ ಅಂದ್ಕೊಂಡಿರ್ತೀವಿ. ಸ್ಕ್ರೀನ್ ಮೇಲೆ ನೋಡಿದಾಗ ಗೊತ್ತಾಗುತ್ತೆ, ಓಕೆ ನಾನು ಈ ಥರ ಮಾಡಬಾರ್ದಾಗಿತ್ತು, ಈ ಥರ ಚೇಂಜ್ ಮಾಡಬೇಕಾಗಿತ್ತು ಅಂತ. ಸೊ ಅದು ಜಾಸ್ತಿ ನಮ್ಮ ಕೆಲಸಗಳು ಸ್ಕ್ರೀನ್ ಮೇಲೆ ಬರ್ತಾ ಹೋದಾಗ ನಮ್ಗೆ ಗೊತ್ತಾಗುತ್ತೆ, ನಾವು ಇನ್ನೂ ಬೆಟರ್ ಆಗ್ತಾ ಹೋಗ್ತೀವಿ. ನೋಡೋಣ. ಅದೇ ಸದ್ಯಕ್ಕೆ ಈಗ ಒಂದು 4 ಜನದ ಟೀಮ್ ಇದೆ. ನಮ್ಮ ಉದ್ದೇಶ ಇರೋದು ಆದಷ್ಟು ಹೇಗೆ ಜಾಸ್ತಿ ಸ್ಕ್ರಿಪ್ಟ್ಗಳು ಬರೋದು ಇನ್ನೂ ದೊಡ್ಡದಾಗಿ ಟೀಮ್ ಬೆಳೆಸಬೇಕು ಅನ್ನೋದು ಇದೆ. ನೋಡ್ಬೇಕು ಏನಾಗುತ್ತೆ ಅಂತ. ಸೊ ನಿಮಗೆ ಅದು ನಾನೊಂದು ಮಾತು ಕೇಳಲೇಬೇಕು. ಏನು ಅಂತ ಹೇಳಿದ್ರೆ, ಇಂಥದ್ದೇ ಜಾನರಲ್ಲಿ ಕೆಲಸ ಮಾಡುವಂಥ ಏನಾದರೂ ಐಡಿಯಾಗಳಿದೆ? ಯಾಕೆಂತಂದ್ರೆ ಇವಾಗ ಬರ್ತಿರುವಂಥ ಪ್ರತಿಯೊಂದು ಯುವ ಬರಹಗಾರರು ಆರಂಭಿಸುವಂಥದ್ದು ಒಂದ ಮೆಲೋ ಡ್ರಾಮಾ ಅಥವಾ ಲವ್ ಸ್ಟೋರಿ ಬೇಸ್ಡ್ ಆಗಿರುವಂತ ಚಿತ್ರಗಳು. ಸೊ ಏನೋ ಡಿಫ್ರೆಂಟ್ ಜಾನರ್ ಕನ್ನಡ ಇಂಡಸ್ಟ್ರಿಗೆ ಬೇಕು. ಸೊ ಇದ್ರ ಕುರಿತಾಗಿ ಏನಾದ್ರು ಕೆಲಸ ಮಾಡುವಂತಹ ಒಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಾ ಅಥವಾ ಏನಾದ್ರು ಪ್ಲಾನ್ಸ್ಗಳು ನಡೀತಾ ಇದೆಯಾ? ಅದೊಂದು ಅಂದ್ರೆ ನಮಗೆ ಮೊದಲಿಂದ ಇದ್ದಿದ್ದೇನಂದ್ರೆ ಪ್ರತಿ ಕಥೆಗಳು ಬೇರೆ ಬೇರೆ ಥರದ್ದೇ ಹುಡುಕೋಣ ಅಂತ. ನಾವು ಇಲ್ಲಿವರೆಗೆ ಏನು ಬರ್ದಿದೀವೋ ಎಲ್ಲ ಸ್ವಲ್ಪ ಬೇರೆ ಬೇರೆ ಥರದ್ದೇ ಬರ್ಕೊಂಡಿದ್ದೀವಿ. ಸ್ಕ್ರಿಪ್ಟ್ ಆಗಲಿ ಅಥವಾ ಈಗ GPS ಒಂದು ಬೇರೆ ಥರ ಇತ್ತು, ಈಗ ನಾವು ನೆಕ್ಸ್ಟ್ ಬರ್ದಿದ್ದಂಥದ್ದೇ ಬೇರೆ ಥರ ಇತ್ತು. ಸೊ ಬೇರೆ ಬೇರೆ ಜಾನ್ರಗಳನ್ನ ಟ್ರೈ ಮಾಡಬೇಕು ಅನ್ನೋದಂತೂ ಪಕ್ಕ ಇದೆ ನಮಗೆ. ಮತ್ತೆ ಅಂದರೆ ಒಂದೇ ಥರದ್ದು ಬರೀತಾ ಇದ್ರೆ ನಮಗೂ ಬೋರ್ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ ಈಗ ಈ ಜಾನ್ರ ವರ್ಕ್ ಆಗ್ತಾ ಇದೆ, ಇದು ಪಕ್ಕ ವರ್ಕ್ ಆಗುತ್ತೆ ಅಂತ ಹೇಳಕ್ ಆಗೋದೇ ಇಲ್ಲ ನಿಮಗೆ. ಅದು ಈಗ ಟ್ರೆಂಡ್ ಇದೆ ಅಂತ ಹೇಳ್ಬಿಟ್ಟು ಅದೇ ರೀತಿ ಬರೆದ್ರೆ ಅದು ವರ್ಕ್ ಆಗಲ್ಲ. ಅದಕ್ಕೆ ಆ್ಯಕ್ಚುಲಿ ಒಳಗಿಂದನೇ ಕಥೆಗಳೇನು ಹುಡ್ತಾ ಇರುತ್ತೆ ಎಲ್ರಿಗೂ, ಅದನ್ನೇ ಮಾಡಬೇಕು. ಅದು ಯಾವ ಜಾನ್ರದಲ್ಲಾರು ಇರಲಿ ಅದನ್ನ ಮಾಡಬೇಕು. ಸೊ ಹಾಗಾಗಿ ಆ ಥರ ಜಾನ್ರಾಗ ಬೀಳಬಾರ್ದು ಆ್ಯಕ್ಚುಲಿ. ಅದೇ ಅದು ಇಲ್ಲೂ ಇಲ್ಲ. ಅಂದರೆ ಈಗ ನಿಜವಾಗ್ಲೂ ಈಗ ನೀವು ಸುಮ್ಮನೆ ಮಲಯಾಳಂ ನೋಡಿದ್ರೆ ಈಗ ರೀಸೆಂಟಾಗಿ ಅವರು 4-5 ಸಿನಿಮಾಗಳು ತುಂಬ ಹಿಟ್ ಆಗಿದೆ, ಬೆಂಗಳೂರಲ್ಲೂ ಹಿಟ್ ಆಗಿದೆ. ಅದೆಲ್ಲವೂ ಬೇರೆ ಬೇರೆ ಜಾನ್ರು. ಸೊ ಹಾಗಾಗಿ ನೀವು ಕಥೆನ ಚೆನ್ನಾಗಿ ಹೇಳಿದ್ರೆ ನೋಡೇ ನೋಡ್ತಾರೆ. ಆ ಕಥೆಗೆ ಏನ್ ಬೇಕೋ ಅದನ್ನ ಮಾಡ್ಲೇಬೇಕು ಅಷ್ಟೇ. ಸೊ ಚೆನ್ನಾಗಿ ಹೇಳಿದ್ರೆ ಆಕ್ಚುಲಿ. ಸೊ ನಿಮಗೆ ಹಾಗಾದ್ರೆ ಯಾವತ್ತು ಅನ್ಸಲಿಲ್ಲ ಸರ್, ನಾನೇ ಒಂದು ಚಿತ್ರವನ್ನ ಡೈರೆಕ್ಟ್ ಮಾಡಬೇಕು, ನನ್ನದೇ ಒಂದು ಸ್ಕ್ರೀನ್ ಪ್ಲೇ, ನನ್ನದೇ ಒಂದು ಡೈಲಾಗ್ ರೈಟಿಂಗ್, ನನ್ನದೇ ಕಥೆಯಲ್ಲಿ ಆ ಚಿತ್ರ ಇರಬೇಕು ಅಂತ ಹೇಳುವಂಥದ್ದು? ಅದೇನಂದ್ರೆ ಆಕ್ಚುಲಿ ಡೈರೆಕ್ಷನ್ ಅನ್ನೋದು ಒಂದು ಬೇರೆ ಥರದ ಕೆಲಸ. ನನಗದು ಆ್ಯಕ್ಚುಲಿ ಫಸ್ಟು ತುಂಬ ಮುಂಚೆ ನನಗೆ ಸಿನಿಮಾದಲ್ಲಿ ಯಾವ್ಯಾವ ವಿಭಾಗಗಳಿದಾವೆ ಅಂತಲೂ ಗೊತ್ತಿರಲಿಲ್ಲ. ಪ್ರಾಬ್ಲಿ ಹೈಸ್ಕೂಲ್ ಟೈಮಲ್ಲಿ ಡೈರೆಕ್ಟರ್ ಅಂದರೆ ಏನು, ಪ್ರೊಡ್ಯೂಸರ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ನಿಧಾನಕ್ಕೆ ಸ್ವಲ್ಪ ಅರ್ಥ ಆಗ್ತಾ ಹೋದಾಗೆ ಅವಾಗೆಲ್ಲ ಈಗ ಯೂಶ್ವಲಿ ಏನು ಅನ್ಸುತ್ತೆ, ಒಂದ ಆ್ಯಕ್ಟರ್ ಆಗಬೇಕು ಅಂತ ಅನ್ಕೊತಾರೆ ಎಲ್ಲರೂ, ಇಲ್ಲ ಅಂದರೆ ಡೈರೆಕ್ಟರ್ ಆಗಬೇಕು ಅಂತ. ಅದು ಬಿಟ್ಟು ಬೇರೆ ಯಾವುದೋ ವಿಭಾಗಗಳಿದಾವೆ ಅಂತ ಅನ್ಸೋದೇ ಇಲ್ಲ. ಒಂದು ಸ್ವಲ್ಪ ನಾವು ಸಿನಿಮಾ ಬಗ್ಗೆ ಜಾಸ್ತಿ ತಿಳ್ಕೊಳ್ತಾ ಹೋದಾಗ ಕೆಲವರಿಗೆ ಅನ್ಸುತ್ತೆ, ಓಕೆ ಇಲ್ಲ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು, ಕೆಲವರಿಗೆ DOP ಆಗಬೇಕು ಅಂತ. ಸೊ ನನಗೆ ಅದು ನೋಡಿದಾಗ ಅನಿಸಿದ್ದು, ಓಕೆ ರೈಟಿಂಗೇ ಮೇಯ್ನ್ ಆ್ಯಕ್ಚುಲಿ ಸಿನಿಮಾಗೆ, ಹಾಗಾಗಿ ರೈಟರ್ ಆಗಬೇಕು ಅಂತ ಫಿಕ್ಸ್ ಆಗಿದ್ದೆ. ಜೊತೆಗೆ ಡೈರೆಕ್ಷನ್ ಅನ್ನೋದು ಬೇರೆದೇ ಕೆಲಸ, ಅದಕ್ಕೆ ಏನು ಬೇರೆ ಥರದೊಂದು ಮ್ಯಾನೇಜ್ಮೆಂಟ್ ಕೆಪಾಸಿಟಿ ಬೇಕು. ಆ ಕೆಪಾಸಿಟಿ ಇನ್ನೂ ಬಂದಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ಸದ್ಯಕ್ಕೆ ನನಗೆ ಆಸೆ ಇಲ್ಲ. ಬಟ್ ಮುಂದೆ ಯಾವಾಗ ಮೊದಲು ಅದೇ ನಾವು ಬರೆದಂಥ ಸ್ಕ್ರಿಪ್ಟ್ಗಳು ತೆರೆ ಮೇಲೆ ಬಂದು ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಲ್ಲ ಗೊತ್ತಾಗಬೇಕು. ಅದೇನಾದ್ರು ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಓಕೆ ಧೈರ್ಯ ಬಂತು ಅಂದ್ರೆ ಮುಂದೆ ಯಾವಾಗಲಾರು ನೋಡೋಣ. ಬಟ್ ಡೈರೆಕ್ಟರ್ಗಳಿಗೆ ನೋಟ್ ಔಟ್ ಮಾಡ್ಕೊಳ್ಳೇಬೇಕು, ಒಂದೊಂದು ದಿನ ನಿಮ್ದೇ ಚಿತ್ರ ಬರುತ್ತೆ. ಮತ್ತೆ ಇನ್ನೊಂದಂದ್ರೆ ಡೈರೆಕ್ಟರ್ಗಳಿಗೆ ಕೊರತೆ ಇಲ್ಲ ಆಕ್ಚುಲಿ ಕನ್ನಡ ಇಂಡಸ್ಟ್ರಿ. ತುಂಬಾ ಜನ ಒಳ್ಳೊಳ್ಳೆ ಡೈರೆಕ್ಟರ್ಸ್ ಇದ್ದಾರೆ, ಅದೇ ಬಹುಶಃ ರೈಟರ್ಸೇ ಕೊರತೆ ಇರೋದು. ಹಾಗಾಗಿ ಸೊ ಎಲ್ಲಿ ಆಕ್ಚುಲಿ ಏನೋ ಡಿಮ್ಯಾಂಡ್ ಇದೆಯೋ ಅಲ್ಲೇ ಸಪ್ಲೈ ಬೆಟರ್ ಅಲ್ವಾ. ಟೆಕ್ನಿಕಲ್ ಲ್ಯಾಂಗ್ವೇಜ್ ಬಂತು ನೋಡಿ. ಸೊ ವಿಶ್ ಯು ಆಲ್ ದ ಬೆಸ್ಟ್ ಸರ್. ನಿಮ್ಮೆಲ್ಲ ಫ್ಯೂಚರ್ ಕನಸುಗಳು ಕೂಡ ನನಸಾಗ್ಲಿ. ಸಾಕಷ್ಟು ವಿಚಾರಗಳನ್ನ ನಿಮ್ಮ ಸಿನಿಮಾ ಆಸಕ್ತಿ ಬಗ್ಗೆ ಆಗಿರ್ಬೋದು, ಬರವಣಿಗೆ ಆಸಕ್ತಿಯ ಕುರಿತಾಗಿರ್ಬೋದು, ಸಾಕಷ್ಟು ವಿಚಾರಗಳನ್ನ ಮಾತನಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.